morning, students, and welcome back to the Vidya Shakti Maths online class. And I also welcome to the all teachers who have attended this today's session. Okay, so today we are going to start a second term, that is comparing the quantities ಅನ್ನುವಂಥ ಒಂದು chapter ಅನ್ನ. Before going to start the second term topic, that is comparing the quantities, I would like to tell one motivational story, then I will start the today's session. Okay, so motivational story ಅಂದ್ರೆ ಏನಂದ್ರ, ಈಗ ನಾನೊಂದು ಸ್ಟೋರಿಯನ್ನ ಹೇಳ್ತಾ ಇದ್ದೀನಿ. ಯಾವ ಸ್ಟೋರಿ ಅಂತಂದ್ರ, ಒಂದ್ ಊರಲ್ಲಿ ಒಬ್ಬ ಅಪ್ಪ ಮತ್ತೆ ಮಗ ತಾಯಿ ಅಂತ ಇದ್ರು. ಹೌದಾ? ಸೊ ಆ ಮಗ ಏನಾಗಿದ್ದ ಅಂದ್ರ ತುಂಬಾ ಸೋಂಬೇರಿ. ಹೌದಾ? ಏನೂ ಕೆಲ್ಸಾನು ಮಾಡ್ತಾ ಇರುದಿಲ್ಲ. ಹೌದಾ? ಆ ಟೈಮ್ ಒಳಗೆ ಏನಾಗ್ತೈತಿ, ಅವ್ರ ತಂದೆ ಹೇಳ್ತಾರ ಅವ್ರಿಗೆ, ಅಂದ್ರ ನೀನ ಸರಿಯಾಗಿ ದುಡಿ, ಈಗ ಕಷ್ಟಪಟ್ಟು ದುಡಿ, ಮುಂದೆ ನಿನಗ ಪ್ರತಿಫಲ ಸಿಗ್ತೈತಿ ಅಂತೆ. ಬಟ್ ಅವ ಅದನ್ನೆಲ್ಲ ಮಾಡಂಗಿಲ್ಲ. ಬರೇ ತಿನ್ನೋದು ಮಲಗೋದು, ತಂದೆ ತಾಯಿ ಮಾಡಿಟ್ಟಿರ್ತಾರ, ತಿನ್ನೋದು ಮಲಗೋದು, ಇದೇ ಅಷ್ಟೇ ಒಂದ ದಿನನಿತ್ಯದ ಒಂದು ರುಟೀನ್ ಆಗಿರ್ತೈತಿ. ಓಕೆ, ಸೊ ಇದೇ ರೀತಿ ಒಂದು ರುಟೀನ್ ಇದ್ದಾಗ ಅವ್ರ ತಂದೆಗೆ ಒಂದಿನ ನೋಡಿದ್ರು, 2 ದಿನ ನೋಡಿದ್ರು, 1 ತಿಂಗಳು ನೋಡಿದ್ರು, ನೋಡಿ ಹಿಂಗಾದ್ರೆ ಇದಾಗೋದಿಲ್ಲ, ಇವಂಗೊಂದ್ ಸರಿಯಾಗಿ ನಾವ್ ಏನ್ ಮಾಡ್ಬೇಕು, ಒಂದು ಬುದ್ಧಿ ಕಲಿಸ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಅವಂಗ ಏನ್ ಮಾಡ್ತಾರ, ನೀನ್ ಹೊರಗೆ ಹೋಗ್ಬಿಡು, ನಿನಗೆ ಇನ್ಮೇಲಿಂದ ನಮಗ ಊಟ ಹಾಕ್ಲಿಕ್ಕೆ ಆಗಂಗಿಲ್ಲ, ನೀನ್ ಹೊರಗೆ ಹೋಗ್ಬಿಡ, ಅಲ್ಲಿಂದ ನೀನ ಸಂಪಾದನೆ ಮಾಡ್ಕೊಂಡ್ ಬಾ, ನೀನ್ ಅರ್ನ್ ಮಾಡ್ಕೊಂಡ್ ಬಾ, ಅಂದಾಗ ನಮ್ಗ ಇಲ್ಲಿ ಏನಾಗ್ತೈತಿ, ನಿನಗ ಕರೆಕ್ಟ್ ಆಗಿ ನಾವು ಊಟ ಹಾಕ್ತೇವಿ ಅಂತ ಅವ ಹೇಳ್ತಾನ. ಅವ ಹೋಗ್ತಾನ. ಬಟ್ ತಾಯಿ ಅಂದ್ಮೇಲೆ ಈಗ ನಮ್ ತಾಯಿ ಇರ್ಬಹುದು, ನಿಮ್ ತಾಯಿ ಇರ್ಬಹುದು. ಹೌದಾ? ಎಲ್ಲರಿಗೂ ಏನಾಗ್ಬಿಡ್ತೈತಿ, ಮಕ್ಕಳ ಕಷ್ಟ ಪಡೋದು ನೋಡ್ಲಿಕ್ಕೆ ಆಗುದಿಲ್ಲ. ಅವಾಗ ಏನ್ ಮಾಡ್ಬಿಡ್ತಾರ ಅವ್ರ ತಾಯಿ, ದಿನಾನು ಅವ್ ಈವ್ನಿಂಗ್ ಮಟಾನು ಎಲ್ಲೆಲ್ಲೋ ಹೊರಗೆ ಅಡ್ಡಾಡ್ ಬರ್ತಾನ. ಅದಾದ್ಮೇಲೆ ಮತ್ತೆ ಮನಿಗ್ ಬಂದ ಅಂತಂದ್ರ ಅವ್ರ ತಾಯಿ ಏನ್ ಮಾಡ್ಬಿಡ್ತಾರ, ಒಂದ್ 10 ರೂಪಾಯಿನೋ 20 ರೂಪಾಯಿ ಒಂದ್ ಕಡೆ ಕೊಟ್ಟು, ನಿಮ್ ತಂದೆ ಕೊಡು, ಆಮೇಲೆ ನಿನಗ ಅವ್ರು ಊಟ ಕೊಡ್ತಾರ ಅಂತ ಹೇಳ್ತಿರ್ತಾರ ಅವ್ರು. ಹೌದಾ? ಸೊ ಇದೇ ರೀತಿ ಅವ್ರ ತಂದೆ ತಂದ್ ಕೊಡುತ್ತಲೇ ಅವ್ರ ತಂದೆ ಏನ್ ಮಾಡ್ಬಿಡ್ತಾರ, ಅದನ್ನ ಗ್ಯಾಸ್ ಒಳಗ್ ಹಾಕ್ಬಿಡ್ತಾರ. ಅಂದ್ರೆ ಒಲಿ ಇರ್ತಾವಲ್ಲ. ಹೌದಾ? ಹಳ್ಳಿ ಒಳಗೆಲ್ಲ ಒಲಿ ನೋಡಿರಲ್ಲ, ಆ ಒಲಿ ಒಳಗ ಆ ದುಡ್ಡನ್ನ ಹಾಕ್ಬಿಡ್ತಾರ, ಅದ್ ಸುಟ್ಟು ಹೋಗ್ಬಿಡ್ತೈತಿ. ಅವಂಗ ಅದ್ ಏನು ಡಿಫ್ರೆನ್ಸ್ ಅನ್ಸುದೇ ಇಲ್ಲ, ಯಾಕಂದ್ರ ಅವ ಕಷ್ಟಪಟ್ಟ ದುಡ್ದಿರ್ದಿಲ್ಲ. ಹೌದಾ? ಸೊ ಇದೇ ರೀತಿ ಒಂದ್ ಸರ್ಟೇನ್ ಡೇಸ್ ವರೆಗೂ ನಡೀತಾ ಇರ್ತೈತಿ. ಸರ್ಟೇನ್ ಡೇಸಿಗೆ ಅವ್ರ ತಾಯಿ ಕಡೆ ಇರುವಂತಾನು ಒಂದು ದುಡ್ಡು ಖಾಲಿ ಆಗ್ಬಿಡ್ತೈತಿ. ಹೌದಾ? ಸೊ ಖಾಲಿ ಆದ್ಮೇಲೆ ಅವ್ರ ಏನ್ ಹೇಳ್ತಾರ, ನೋಡ, ನನ್ ಕಡೆ ಇಷ್ಟ ದಿನ ಇತ್ತು, ನಾನ್ ನಿನ್ಗೆ ದುಡ್ಡು ಕೊಟ್ಟೆ, ಬಟ್ ಈಗ ನನ್ಗೆ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ. ಹೌದಾ? ಸೊ ನನ್ ಕಡೆನೂ ದುಡ್ಡಿಲ್ಲ, ನೀನೇ ದುಡಿಬೇಕು, ನೀನೇ ಅರ್ನ್ ಮಾಡ್ಬೇಕು, ನಿಮ್ಮ ತಂದೆಗೆ ಅದನ್ನ ಕೊಡ್ಬೇಕು. ಯು ಹ್ಯಾವ್ ಟು ಗಿವ್ ಟು ಯುವರ್ ಪೇರೆಂಟ್ಸ್ ಫಾದರ್ ಅಂತ ಹೇಳ್ತಾರ ಅವ್ರು. ಹೌದಾ? ಸೊ ಆಮೇಲೆ ಅವ ಏನ್ ಮಾಡ್ತಾನ, ಮತ್ ಅನಿವಾರ್ಯ ಬಂದ್ಬಿಡ್ತಲ್ಲ, ಹಾಗಾಗಿ ಅವನೇ ಹೊರಗೆ ಹೋಗಿ ಸಂಪಾದನೆ ಮಾಡಿ ತಗೊಂಡ್ ಬಂದು ಅವ್ರ ತಂದೆಗೆ ಆಸ್ ಯೂಶುವಲ್ ಕೊಡ್ತಾರೆ ಈವ್ನಿಂಗ್. ಅವ್ರು ಮತ್ತೆ ಆಸ್ ಯೂಶುವಲ್ ಅವ್ರದ್ದು ಏನ್ ಮೊದ್ಲಿನ ರುಟೀನ್ ಇತ್ತಲ್ಲ, ಅದೇ ರೀತಿ ಅದನ್ನ ಹೋಗಿ ಒಲಿ ಒಳಗ್ ಹಾಕ್ ಬಂದ್ಬಿಡ್ತಾರ. ಹೌದಾ? ಇವಂಗ ಸಿಟ್ಟು ಬಂದ್ಬಿಡ್ತೈತಿ. ಅದ್ನೇನ್ ಕಷ್ಟಪಟ್ಟ ಹಂಗೆ ಬಂದಿತ್ತ ಅಂತ ತಿಳ್ಕೊಂಡಿರೇನ, ಕಷ್ಟಪಟ್ಟು ನಾನ್ ದುಡ್ಡು ತಗೊಂಡ್ ಬಂದೇನಿ, ಅದನ್ನ ನೀವ್ ಆಗ್ಲೇ ಒಲಿ ಒಳಗ್ ಹಾಕ್ತಾ ಇದೀರಲ್ಲ, ಅಂದ್ರ ನಿನಗೆ ಇವತ್ತು ಕಷ್ಟಪಟ್ಟದ ಬೆಲೆ ಗೊತ್ತಾಯ್ತಲ್ಲ ಅಂತ ಹೇಳಿ ಅವ್ರ ತಂದೆ ಹೇಳ್ತಾರ. ಹಂಗೆ ನಾವು ಕಷ್ಟಪಟ್ಟು ದುಡಿಬೇಕು. ಯಾರೋ ಒಬ್ರು ಕೊಟ್ರು ತಿಂದೆ, ಅಥವಾ ನಾವ್ ಇವಾಗ ತಂದೆ ತಾಯಿ ಒಂದು ಸಂಪಾದನೆ ಒಳಗ ಅದೇವಿ ಅಂತಂದ್ರು, ಮುಂದ ಒಂದ್ ಸರ್ಟೇನ್ ಡೇಸ್ ನಾವು ದೊಡ್ಡವರಾದ್ಮೇಲೆ, ಹೌದಾ, ಅದಕ್ಕ ದೊಡ್ಡವರಾದ್ಮೇಲೆ ನಾವು ಮತ್ತೇನ್ ಮಾಡ್ಬೇಕು ಹೇಳ್ರಿ, ನಾವೇ ಸಂಪಾದನೆ ಮಾಡ್ಬೇಕಲ್ಲ, ಅವಾಗ ಅದ್ರದ್ದು ನಿಜವಾದ ಬೆಲೆ ಗೊತ್ತಾಗ್ತದೆ ನಮಗ್. ಹೌದಾ? ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಕಷ್ಟಪಟ್ಟ ದುಡಿಬೇಕು. ಹೌದಾ? ಈಗ ಕಷ್ಟಪಟ್ಟು ದುಡಿಬೇಕು ಅಂತಂದ್ರೆ ನೀವ್ ಎಲ್ಲೋ ಹೋಗಿ ಯಾರ್ದೋ ಕೈಯಲ್ಲಿ ದುಡಿಯೋದಲ್ಲ, ನೀವೇನ್ ಮಾಡ್ತಾ ಇದ್ದೀರಿ, ಈಗ ಸ್ಟಡಿ ಮಾಡ್ತಾ ಇದ್ದೀರಿ. ಹೌದಾ? ಆ ಸ್ಟಡಿಯನ್ನ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ಓದಿ. ಹೌದಾ? ಈಗ ಕರೆಕ್ಟ್ ಆಗಿ ಓದಿ ಅಂದ್ರ ನೀವು 10th PUC ಡಿಗ್ರಿ ಮುಗಿದ್ಮೇಲೆ ಒಂದು ಚಲೋ ಜಾಬ್ ಆಫರ್ ಆಯ್ತು ಅಂತಂದ್ರ ನೀವು ಸರಿಯಾಗಿ ಅರ್ನ್ ಮಾಡ್ತಾ ಇದ್ದೀರಿ ಅಂದ್ರ ನಿಮ್ಮ ತಂದೆ ತಾಯಿಗೂ ಹೆಲ್ಪ್ ಆಗ್ತೈತಿ, ನಿಮ್ಗೂ ಒಂದು ಸಮಾಜದಲ್ಲಿ ಗೌರವ ಅನ್ನೋದು ಸಿಗ್ತೈತಿ. ಬಟ್ ಅದಕ್ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಇವಾಗಿಂದನೂ ಕಷ್ಟಪಟ್ಟ ದುಡಿಬೇಕು ಮೀನ್ಸ್ ನೀವ್ ಇನ್ನು ಸ್ಟಡಿ ಮಾಡೋದ್ರಿಂದ ಕಷ್ಟಪಟ್ಟು ಓದ್ಬೇಕು. ಹೌದಾ? ಅವತ್ ಹೇಳಿದ ಕೆಲಸವನ್ನ ಅವತ್ತೇ ಮಾಡ್ತಾ, ಹೌದಾ, ಈ ರೀತಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮಗ ಮುಂದೆ ಜೀವನದಲ್ಲಿ ಯಶಸ್ಸು ಅನ್ನೋದು ಖಂಡಿತವಾಗಿ ಸಿಗ್ತೈತಿ ಅನ್ನುವಂಥ ಇವತ್ತಿನ ಇದು ಮಾರಲ್ ಆಫ್ ದ ಸ್ಟೋರಿ. ಹೌದಾ? ಅರ್ಥಾಯ್ತಾ? ಸೊ ಹಾಗಾದ್ರೆ ಲೆಟ್ us start our today's topic, that is second term topic, comparing quantities ಅಂತ ಇದೆ. ಹೌದಾ? ಸ್ಟಾರ್ಟ್ ಮಾಡೋಣ. ಲೆಟ್ us start. ಓಕೆ, ಹಾಗಾದ್ರೆ ಯಾವ್ದಿದೆ? ಕಂಪೇರಿಂಗ್ ಕ್ವಾಂಟಿಟೀಸ್ ಅಂತ ಇದೆ.
ಹೌದಾ? ಕಂಪೇರಿಂಗ್ ಕ್ವಾಂಟಿಟೀಸ್. ಕಂಪೇರಿಂಗ್ ಕ್ವಾಂಟಿಟೀಸ್. ಓಕೆ ಓಕೆ. ಹೌದಾ? ಇದನ್ನು ಕನ್ನಡ ಒಳಗೆ ಏನಂತ ಕರಿತೇವೆ ಅಂದ್ರೆ ಪರಿಮಾಣಗಳ ಹೋಲಿಕೆ ಅಂತ ಕರಿತೀವಿ, ಅಥವಾ ಕಂಪೇರಿಂಗ್ ಕ್ವಾಂಟಿಟೀಸ್. ಹೌದಾ? ಇಲ್ಲಿ ಏನಾಗ್ತಾ ಇದೆ, ಒಂದು ಎರಡೆರಡು ಕ್ವಾಂಟಿಟೀಸ್ ಅನ್ನ ಯಾವ ರೀತಿ ಕಂಪೇರ್ ಮಾಡ್ತಾರೋ ಅದನ್ನ ನಾವಿವತ್ತ ಕಲಿಯೋಣ. ಓಕೆ, ಸೊ recalling ratios and percentage. Today I am going to teach about, give introduction about ratios and percentage, right? Percentage. ಹೌದಾ? ರೇಷಿಯೋಸ್ ಮತ್ತ ಪರ್ಸೆಂಟೇಜ್ ಅನ್ನುವ ಒಂದು ಟಾಪಿಕ್ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದಟ್ ಇಸ್ ರೇಷಿಯೋಸ್ ಅಂಡ್ ಪರ್ಸೆಂಟೇಜ್ ಅಂತ ಇದೆ. ಹೌದಾ? ವಿ ನೋ ರೇಷಿಯೋಸ್ ಮೀನ್ಸ್ ಕಂಪೇರಿಂಗ್ ಟು ಕ್ವಾಂಟಿಟೀಸ್. ಹೌದಾ? ಈಗ ನಾನು ರೇಷಿಯೋಸ್ ಅನ್ನ ಮೊದಲು ಎಕ್ಸ್ಪ್ಲೇನ್ ಮಾಡ್ತೇನೆ. ಐ ವಿಲ್ ಎಕ್ಸ್ಪ್ಲೇನ್ ಫಸ್ಟ್ ಅಬೌಟ್ ರೇಷಿಯೋಸ್. ಹೌದಾ? ರೇಷಿಯೋಸ್ ಅಂದ್ರೆ ಏನಂದ್ರ ನಮ್ಗೇನಾಗತ್ತ, ಕಂಪೇರಿಂಗ್ ಟು ಕ್ವಾಂಟಿಟೀಸ್. ಯಾವುದೇ ಎರಡು ಕ್ವಾಂಟಿಟೀಸ್ ಅನ್ನ ಕಂಪೇರ್ ಮಾಡ್ಲಿಕ್ಕೆ, ಅಂದ್ರೆ ಕಂಪೇರ್ ಮೀನ್ಸ್ ಅಂದ್ರ ಯಾವ್ದು ಹೆಚ್ಚಿದೆ ಯಾವ್ದು ಕಡಿಮೆ ಇದೆ. ಹೌದಾ? ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ದೇ ಪರ್ಸೆಂಟೇಜ್, ಈಗ ನಿಮ್ಮ ಫ್ರೆಂಡ್ ಮತ್ತೆ ನಿಮ್ಮ ಒಂದು ಪರ್ಸೆಂಟೇಜ್ ಅನ್ನ ಕಂಪೇರ್ ಮಾಡಿದ್ರೆ ಒಬ್ರದ್ದು ಜಾಸ್ತಿ ಇರ್ಬೋದು, ಒಬ್ರದ್ದು ಕಡಿಮೆ ಇರ್ಬೋದು. ಆ ಟೈಮಿಗೆ ನಾವು ಅದನ್ನ ಕಂಪೇರ್ ಮಾಡ್ತೇವಲ್ಲ, ದಟ್ ಈಸ್ ಕಾಲ್ಡ್ ಅ ರೇಷಿಯೋಸ್. ಹೌದಾ? ರೇಷಿಯೋಸ್ ಮೀನ್ಸ್ ಕಂಪೇರಿಂಗ್ ದ ಟು ಕ್ವಾಂಟಿಟೀಸ್. ಹೌದಾ? ನಾನು ಬರೆಸಬಹುದಾ ಸ್ವಲ್ಪ? ರೇಷಿಯೋಸ್ ಮೀನ್ಸ್, ಹೌದಾ, ರೇಷಿಯೋ ಮೀನ್ಸ್ ಕಂಪೇರಿಂಗ್ ಟು ಕ್ವಾಂಟಿಟೀಸ್. ಒಂದು ಎರಡು ಕ್ವಾಂಟಿಟಿಗಳನ್ನ ಕಂಪೇರ್ ಮಾಡೋದಕ್ಕ ಕಂಪೇರಿಂಗ್ ಟು ಕ್ವಾಂಟಿಟೀಸ್. ರೈಟ್? Ratios means comparing the two quantities. Okay, for example, ಅದಕ್ಕೆ ನಾವು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಏನಿದೆ ನೋಡ್ರಿ, a basket has two types of fruits. ಹೌದಾ? ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಒಳಗಿದೆ. ಹೌದಾ? basket has two types of ಫ್ರೂಟ್ಸ್. ಹೌದಾ? ಒಂದು ಬುಟ್ಟಿ. ಹೌದಾ? ನೀವೇನಂತ ಕರಿತಿರೋದಕ್ಕ ಬುಟ್ಟಿ ಅಂತ ಕರಿತೇವೆ. ಹೌದಾ? ಕನ್ನಡ ಒಳಗೆ ಕರೆಕ್ಟಾ? ಈ ಒಂದು ಬಾಸ್ಕೆಟ್ ಹ್ಯಾಸ್ ಟೂ ಟೈಪ್ಸ್ ಆಫ್ ಫ್ರೂಟ್ಸ್. ಹೌದಾ? ದೇ ಆರ್ ಏನೇನ್ ಅದಾವ ನೋಡ್ರಿ, ಅವು ಒನ್ ಟೈಪು ಆರೆಂಜಸ್ ಇದಾವು, ಇನ್ನೊಂದು ಟೈಪು ಆಪಲ್ಸ್ ಇದಾವ. ಹೌದಾ? ಅವ ಎರಡು ಫ್ರೂಟ್ಸ್ ಅನ್ನ ನಾವು ಯಾವ ರೀತಿ ಇನ್ ಟರ್ಮ್ಸ್ ಆಫ್ ರೇಷಿಯೋಸ್ ಒಳಗ ಕಂಪೇರ್ ಮಾಡ್ತೀವಿ ಅನ್ನೋದನ್ನ ನಾನು ಇವಾಗ ಹೇಳ್ತೇನೆ. ಓಕೆ, ಸೊ ಇಲ್ಲಿ ಏನಾಗಿದೆ ಹಾಗಾದ್ರೆ, ಇಲ್ಲೇ ಒಂದಿಷ್ಟು ಆಪಲ್ಸ್ ಗಳದಾವು, ಒಂದಿಷ್ಟು ಆರೆಂಜಸ್ ಗಳದಾವು. ಹೌದಾ? ಕರೆಕ್ಟಾ? ಆಮೇಲೆ ಆಪಲ್ಸ್ ಅದಾವು, ಆರೆಂಜಸ್ ಅದಾವು. ಕರೆಕ್ಟಾ? ಹೌದಾ? ಸೊ ಅಲ್ಲಿ ಕ್ವಶನ್ ಏನಿದೆ, ಜಸ್ಟ್ ಇದೊಂದು ಎಕ್ಸಾಂಪಲ್ ನಿಮ್ಗೆ. ಹೌದಾ? ಸೊ ಎಕ್ಸಾಂಪಲ್ ಏನಿದೆ, ಅ ಬಾಸ್ಕೆಟ್ ಹ್ಯಾಸ್ ಟೂ ಟೈಪ್ಸ್ ಆಫ್ ಫ್ರೂಟ್, ಸೇ 20 ಆಪಲ್ಸ್ ಅಂಡ್ 5 ಆರೆಂಜಸ್. ಏನಾಗಿದೆ ಹಾಗಾದ್ರೆ, 20 ಏನಿದಾವಂತ ಆಪಲ್ಸ್ ಇದಾವ. ಹೌದಾ? 20 ಆಪಲ್ಸ್ ಇದಾವು, ಆಮೇಲೆ 5 ಆರೆಂಜಸ್ ಇದಾವು. ಕರೆಕ್ಟಾ? 20 ಆಪಲ್ಸ್ ಮತ್ತೆ 5 ಆರೆಂಜಸ್ ಇದಾವು. ಸೊ ಇದ್ರದ ಎರಡನ್ನ ನಾವ್ ಏನ್ ಮಾಡ್ಬೇಕೀಗ, ರೇಷಿಯೋಸ್ ಗಳನ್ನ ಬರಿಬೇಕು. ಜಸ್ಟ್ ಯಾವ ರೀತಿ, ಭಾರಿ ಸಿಂಪಲ್ ಟಾಪಿಕ್ ಇದೆ, ಜಸ್ಟ್ ಯಾವ ರೀತಿ ಬರಿತೀನಿ, ಬಟ್ ಕ್ವಶನ್ಸ್ ಗಳನ್ನ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು. ಹೌದಾ? ಸೊ ಫಸ್ಟ್ ಕ್ವಶನ್ ಏನಿದೆ, then the ratio of the number of oranges to the number of apples ಅಂತ ಇದೆ. ಹೌದಾ? ನಾವ್ ಏನ್ ಬರಿಬೇಕು ಹಾಗಾದ್ರೆ, we have to write the ratios of number of oranges to apples ಅಂತ ಬರಿಬೇಕು. ಹೌದಾ? ಆರೆಂಜಸ್ ಟು ಆಪಲ್ಸ್. ಅದಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ಕ್ವಶನ್ಸ್. ಹೌದಾ? ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಅಷ್ಟೇ ಅಲ್ಲ, ನಿಮ್ಮ ಎಕ್ಸಾಮ್ ಪರ್ಪಸ್ ಕೂಡ ನಾನು ಹೇಳ್ತಾ ಇದ್ದೀನಿ. ಬಹಳ ಜನ ಏನ್ ಮಾಡ್ಬಿಡ್ತೀರಿ, ಬಡ ಅದನ್ನ ಪಟ್ ಓದೋದು, ಅಲ್ಲಿ ಕ್ವಶನ್ ಏನೋ ಇರ್ತೈತಿ, ಆನ್ಸರ್ ನೀವ್ ಏನೋ ಬರೆದ್ ಬಿಟ್ಟಿರ್ತೀವಿ. ಹಾಗಾಗಿ ಒಮ್ಮೆ ಬಿಟ್ಟು 2 ಸಲ ನೀಟಾಗಿ ಸ್ಲೋ ಆಗಿ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಕ್ವಶನ್ ಏನಂತ, ಯಾಕನ್ನೋದು ಹೇಳ್ತೇನೆ. ಹೌದಾ?
ಸೊ ಈಗ ನಾವು ರೇಷಿಯೋಸ್ ಅನ್ನ ಏನ್ ಬರಿಬೇಕಾಗಾದ್ರೆ ಹೇಳಿ, ಆರೆಂಜಸ್ ಟು ಆಪಲ್. ಬಟ್ ನಾನು ಇಲ್ಲಿ ಏನ್ ಬರ್ದಿದ್ದೀನಿ, ಫಸ್ಟ್ ಆಪಲ್ ಬರ್ದಿದ್ದೀನಿ. ಬಹಳ ಜನ ಏನ್ ಮಾಡ್ಬಿಡ್ತೀರಿ, ಸಡನ್ ಆಗಿ 20:5 ಅಂತ ಬರೆದ್ ಬಿಡ್ತೀರಿ. ಬಟ್ ದಿಸ್ ಇಸ್ ರಾಂಗ್. ಅವ್ರ ಕ್ವಶನ್ ಏನ್ ಹೇಳಿದಾರೆ ಕೇಳ್ರಿ, ಆರೆಂಜಸ್ ಟು ಆಪಲ್ ಅಂತ ಹೇಳಿದಾರೆ. ರೈಟ್. ಹಾಗಾದ್ರೆ ಆರೆಂಜಸ್ ಟು ಆಪಲ್ ಅಂದ್ರೆ ನಾನು ಯಾವ ರೀತಿ ಬರಿಬೇಕೀಗ, 5:2. ದಿಸ್ ಈಸ್ ದ ಸಿಂಬಲ್ ಆಫ್, ದಿಸ್ ಈಸ್ ರೆಪ್ರೆಸೆಂಟ್ ದ ರೇಷಿಯೋಸ್. ಹೌದಾ, ರೇಷಿಯೋಸ್ ಅನ್ನ ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ ಅದರದ್ದು ಸಿಂಬಲ್ ಏನಂದ್ರ 2 ಡಾಟ್ ಗಳನ್ನ ಈ ರೀತಿ ಇಡ್ಬೇಕು. ದಿಸ್ ಈಸ್ ದ ಸಿಂಬಲ್ ಆಫ್ ರೇಷಿಯೋ. ಹೌದಾ. ಸೊ ಈಗ ರೇಷಿಯೋ 5:20. ಹೌದಾ, 5:20. ಇದನ್ನ ಕನ್ನಡ ಒಳಗೆ ಏನಂತ ಕರಿತೀವಿ ನಾವು, 5:20 ಅಂತ ಕರಿತೀವಿ, ಅಥವಾ 5:20 ಅಂತ ಕರಿತೀವಿ. ಹೌದಾ, 5:20. ಇದು ಈಸ್ ಟು ಅಂತ ಇರ್ತೈತಿ. ಹೌದಾ, ಯಾವ ರೀತಿ ಅಂದ್ರ 5:20. ಇದು ಈಸ್ ಟು ಅಂದಂಗ. ಹೌದಾ, 5:20 ಅಂತ ಓದ್ಬೇಕು ರೇಷಿಯೋಸ್ ಅನ್ನ ಓದ್ಬೇಕಾದ್ರ. ಹೌದಾ, ಬಹಳ ಜನ ಈ ರೇಷಿಯೋಸ್ ಅನ್ನ ಓದುವಂತ ಮೆಥಡ್ ಅನ್ನ ನೀವು ಕರೆಕ್ಟ್ ಆಗಿ ಕಲೀರಿ. ಓಕೆ, ಸೊ ಕರೆಕ್ಟ್ ಆಯ್ತಾ, 5:20, 5:20 ಅಂತ ಆಯ್ತು. ದಿಸ್ ಇಸ್ ದ ರೇಷಿಯೋಸ್. ಹೌದಾ, ಐ ಕ್ಯಾನ್ ರೈಟ್ ರೇಷಿಯೋಸ್. ಯಾವ್ದು ಹೇಳ್ರಿ, ರೇಷಿಯೋಸ್ ಆಫ್ ದ ನಂಬರ್ ಆಫ್ ಆರೆಂಜಸ್ ಟು ನಂಬರ್ ಆಫ್ ಆಪಲ್ಸ್. ಸಿಮಿಲರ್ಲಿ ವೈಸ್ ವರ್ಸಾ, ನಂಬರ್ ಆಫ್ ಆಪಲ್ಸ್ ಟು ದ ನಂಬರ್ ಆಫ್ ಆರೆಂಜಸ್. ಹಾಗಾದ್ರೆ ಏನ್ ಬರಿಬೇಕು ಹೇಳ್ರಿ, ನಂಬರ್ ಆಫ್ ಆಪಲ್ಸ್ ಟು ದ ನಂಬರ್ ಆಫ್ ಆರೆಂಜಸ್. ಕರೆಕ್ಟಾ, ನಂಬರ್ ಆಫ್ ಆರೆಂಜಸ್ ಟು ಆಪಲ್ಸ್ 5:20. ಈಗ ಅಗೇನ್ ಸಿಮಿಲರ್ಲಿ ನಾನು ಕ್ವಶನ್ ಅನ್ನ ಚೇಂಜ್ ಮಾಡಿದ್ರೆ, ದಟ್ ಈಸ್ ನಂಬರ್ ಆಫ್ ಆಪಲ್ಸ್ ಟು ದ ನಂಬರ್ ಆಫ್ ಆರೆಂಜಸ್. ಓಕೆ, ಸೊ ಈಗ ಏನಾಯ್ತು ನೋಡ್ರಿ, ಒಂಚೂರು ಇದನ್ನ ರಬ್ ಮಾಡ್ತೇನೆ ನೋಡ್ರಿ. ಇವಾಗ ಏನಾಯ್ತು, 20:5. ಅದಕ್ಕೆ ನಿಮ್ಗ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಯಾವ್ದಕ್ಕ ರೇಷಿಯೋಸ್ ಗಳನ್ನ ಬರೀರಿ ಅಂತ ಹೇಳಿದಾರ ಅನ್ನೋದನ್ನ ನಾವು ಮೊದಲ ಕನ್ಫರ್ಮ್ ಮಾಡ್ಕೋಬೇಕು. ರೈಟ್. ಸೊ ಹಾಗಾದ್ರೆ 5:20, 20:5 ಅಂತ ಆಯ್ತು. ಇದನ್ನ ನಾವ್ ಇನ್ನೂ ಸಿಂಪ್ಲಿಫೈ ಮಾಡಬಹುದು. ಇದನ್ನ ನೋಡ್ರಿ, ಈ ರೇಷಿಯೋಸ್ ಅನ್ನ, ಹೌದಾ, ರೇಷಿಯೋಸ್ ಅನ್ನ ವಿ ಕ್ಯಾನ್ ರೈಟ್ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ಸ್. ಹೌದಾ, ಅಂದ್ರೆ ಭಿನ್ನ ರಾಶಿ ಒಳಗನು ಬರೀಬಹುದು. ಹೇಗಂದ್ರ 5/20 ಅಂತ ಬರೀಬಹುದು. ಹೌದಾ, ಈ ಯಾವುದು ರೇಷಿಯೋಸ್ ಅನ್ನ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ ಒಳಗ್ ಬರೀಬೇಕಂದ್ರ 5:20 ಅಂತ ಬರೀಬೇಕು. ಕರೆಕ್ಟಾ. ನೆಕ್ಸ್ಟ್ ಅದೇ ರೀತಿ ಇದನ್ನ ಹೇಳ್ರಿ ನೋಡೋಣ, 20:5. 20:5 ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಸ್ವಲ್ಪ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರ್ತೈತ್ ನಂಗೆ. 5 1 ಜಾ 5 4 ಜಾ 5 1 ಜಾ 5 4 ಜಾ ಅಂದ್ರೆ ಇಲ್ಲಿ ಆನ್ಸರ್ ಎಷ್ಟು ಬಂತು, 1/4 ಬಂತು. ಇಲ್ಲೇ 4/1 ಅಂತ ಬಂತು. ಕರೆಕ್ಟಾ. ಇದನ್ನ ರೇಷಿಯೋಸ್ ಅನ್ನ ಬರೆಯೋದು ಗೊತ್ತಾಯ್ತು ನಿಮ್ಗೆ. ಹಾಗಾದ್ರೆ ರೇಷಿಯೋಸ್ ಮೀನ್ಸ್ ಕಂಪೇರಿಂಗ್ ದ 2 ಕ್ವಾಂಟಿಟೀಸ್. ಇಲ್ಲೇ 20 ಆಪಲ್ಸ್ ಮತ್ತು ಆರೆಂಜಸ್ ಇದಾವು. ಇಲ್ಲ ಇದ್ರ ಅರ್ಥ ಏನಾಗತ್ತಂದ್ರೆ, ನಮಗ ಈಗ 1 ಆಪಲ್ ಇದ್ರ ಅದರದ್ದು 4th ಟರ್ಮ್ ಅಂದ್ರೆ 4ರಷ್ಟು ನಮ್ಗೇನಾಗಿದಾವ್ ಆಪಲ್ಸ್ ಗಳದಾವ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡ್ತೈತಿ. 1/4 ಆರ್ 4/1 ಅನ್ನೋದು, ಅಥವಾ 5 ಇಲ್ಲಿ 5:20 ಆರ್ 20:5 ಅನ್ನೋದು. ವಾಟ್ ಇಟ್ ರೆಪ್ರೆಸೆಂಟ್ ದ ಆರೆಂಜ್ ಆಪಲ್ಸ್ ಆರ್ ಫೋರ್ತ್ ಟರ್ಮ್ ಅಂದ್ರೆ 4th ಅದು ಎಷ್ಟಾಗಿರ್ತೈತಿ ನಮ್ಗ, ಅದರಷ್ಟು ಅದು ದುಪ್ಪಟ್ಟಾಗಿದೆ ಅಥವಾ ಜಾಸ್ತಿ ಆಗಿದೆ ಅಂತ ನಾವು ಹೇಳ್ಬೋದು. ರೈಟ್. ಸೊ ಹಾಗಾದ್ರೆ ಇದ್ರದ್ದು ಇದೇನ್ ರೆಪ್ರೆಸೆಂಟ್ ಮಾಡ್ತೈತಿ, ಈಗ 1 ಪಟ್ಟು ಆರೆಂಜಸ್ ಅದಾವಂದ್ರ ಅದರ 4ರಷ್ಟು 4th. ಹೌದಾ, ಅಷ್ಟು ಏನಾಗಿದೆ. ಹಾಗಾದ್ರೆ ನಮ್ಗೆ ಇಲ್ಲಿ ಏನಾಗಿದೆ, 4th ಇದೆ. ಹೌದಾ, ಇಲ್ಲಿ ನೋಡ್ತಾ ಇದ್ದೀರಿ. ಮತ್ತೆ ಇಲ್ಲಿ ಏನಿದೆ ನೋಡ್ರಿ, ನಿಮ್ದು ಕರೆಕ್ಟ್ ಆಗಿದೆ. ಹೌದಾ, ಫ್ರಾಕ್ಷನ್ಸ್ ಗಳಾಗಿದ. ಹೌದಾ. ನೆಕ್ಸ್ಟ್ ಈಗ ರೇಷಿಯೋಸ್ ಅನ್ನ ಕಲಿತ್ರಿ. ರೇಷಿಯೋಸ್ ಅನ್ನ ಯಾವ ರೀತಿ ಬರಿಬೇಕು ಅನ್ನೋದ ಕಲಿತ್ರಿ. ನೆಕ್ಸ್ಟ್ ಇಲ್ಲಿ ಬರೋದು ಇನ್ನೊಂದು ಟಾಪಿಕ್ ಯಾವ್ದಂದ್ರ ಪರ್ಸೆಂಟೇಜ್ ಅಂತ ಇದೆ. ರೈಟ್. ಈ ಪರ್ಸೆಂಟೇಜ್ ಅನ್ನ ನೋಡೋಣ ಅಂತ. ಓಕೆ, ಸ್ವಲ್ಪ ಇದು ಅರ್ಥ ಆಯ್ತು ನಿಮ್ಗೆ. ಇಲ್ಲಿ ಏನಾದ್ರು ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಪರ್ಸೆಂಟೇಜ್ ಅನ್ನ ಬರೀತೀನಿ. ಹೌದಾ, ಪರ್ಸೆಂಟೇಜ್. Percentage means
ಕನ್ವರ್ಟ್ ಇಂಟು 100. ಹೌದಾ? ಪರ್ಸೆಂಟೇಜ್ ಸಿಂಬಾಲ್ ಗೊತ್ತಿದೆ ನಿಮ್ಗೆ, ಈ ರೀತಿ ಇದೆ. ಹೌದಾ? ಪರ್ಸೆಂಟೇಜ್ ಅನ್ನ ನಾನು ಈ ರೀತಿ ಸಿಂಬಾಲ್ ಅನ್ನ ರೆಪ್ರೆಸೆಂಟ್ ಮಾಡ್ತೀನಿ. ಈಗ ಏನಾಯ್ತು, ರೇಷಿಯೋಸ್ ಅನ್ನ ಫ್ರಾಕ್ಷನ್ ಬರದೆ ಫ್ರಾಕ್ಷನ್ ಇಂಟು ಏನ್ ಮಾಡ್ಬೇಕು ನಾನು, ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ? ಪರ್ಸೆಂಟೇಜ್ ಮೀನ್ಸ್ ಏನಾಗುತ್ತೆ ಅಂದ್ರ, ಈಗ ನಿಮ್ಗೊಂದು ಎಕ್ಸಾಂಪಲ್ ಅಂದ್ರ, ನಿಮ್ಮ 10th ಸ್ಟ್ಯಾಂಡರ್ಡ್ ಯೂಸ್ವಲಿ ಅಪ್ ಟು 9th ವರೆಗೂ ಯಾರು ಕೇಳುದಿಲ್ಲ, ಜಸ್ಟ್ ಪಾಸ್ ಆಯ್ತೋ ಬಿಡ್ತೋ ಗೊತ್ತಿಲ್ಲ ಅಷ್ಟೇ, ಜಸ್ಟ್ ಕೇಳ್ಬಿಡ್ತಾರ ಅಷ್ಟೇ. ಬಟ್ ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದು ಯಾವ್ದು ಹೇಳ್ರಿ, 10th ಮತ್ತೆ ಸೆಕೆಂಡ್ PUC. ಹೌದಾ? ಸೊ ಅಲ್ಲಿ ಸೆಕೆಂಡ್ 10th PUC 10th ಒಳಗೆ ಏನ್ ಎಷ್ಟು ಪರ್ಸೆಂಟೇಜ್ ಆಯ್ತು ಅಂತ ಕೇಳ್ತಾರೆ. ಸಮ್ ಟೈಮ್ 88 ಅಂತ ಹೇಳ್ತಾರ. ಹೌದಾ? ಆಮೇಲೆ 75% ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರು ತಗೊಂಡ್ ಮಾರ್ಕ್ಸ್ ಅಷ್ಟೇನಾ 88 ಅಂತಾನೆ ತಗೊಂಡಿರ್ತಾರ? ಇಲ್ಲ, ಅವ್ರು ತಗೊಂಡಂತ ಮಾರ್ಕ್ಸ್ ಅನ್ನ ಎವರೇಜ್ 100ಕ್ಕೆ ಕನ್ವರ್ಟ್ ಮಾಡಿರ್ತಾರೋ, ದಟ್ ಈಸ್ ದ ಪರ್ಸೆಂಟೇಜ್. ಹೌದಾ? ಈಗ ಫಾರ್ ಎಕ್ಸಾಂಪಲ್ 10th ಅವರಿಗೆ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟಿರ್ತಾವು, ಮ್ಯಾಕ್ಸಿಮಮ್ ಮಾರ್ಕ್ಸ್ 625 ಇರ್ತಾವ. ರೈಟ್? ಇದು ಅವರ ಟೋಟಲ್ ಮಾರ್ಕ್ಸ್ ಗಳು ಎಷ್ಟಿರ್ತಾವ, ಎಲ್ಲಾ 6 ಸಬ್ಜೆಕ್ಟಿಗೂ ಸೇರಿ ಎಷ್ಟಿರ್ತಾವು, 625 ಇರ್ತಾವ. ಅಂದ್ರ ಈಗ ಕನ್ನಡ ಲ್ಯಾಂಗ್ವೇಜ್ 125, ಉಳಿದುವೆಲ್ಲ 100 ಇರ್ತಾವ. ಓಕೆ? ಸೊ ಹಾಗಾಗಿ 625 ಇರ್ತೈತಿ. ಆ 625 ಗೆ ಅವರು ಯಾರೋ ಒಬ್ರು ಸ್ಟೂಡೆಂಟ್ XYZ 550 ಮಾರ್ಕ್ಸ್ ಅನ್ನ ತಗೊಂಡ್ರು. ಕರೆಕ್ಟಾ? 550 ಮಾರ್ಕ್ಸ್ ಅನ್ನ ತಗೊಂಡ್ರು. ಹೌದಾ? ಈಗ ಅದನ್ನ 550 ಡಿವೈಡ್ ಬೈ 625, ನಂಗೆ 625 ಗೆ 550 ಮಾರ್ಕ್ಸ್ ಬಂದಾವಂತ ಯಾರು ಹೇಳುವುದಿಲ್ಲ. ದೇ ಹ್ಯಾವ್ ಟು ಕನ್ವರ್ಟ್ ಇಂಟು ಇನ್ ಪರ್ಸೆಂಟೇಜ್. ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಮಾಡಿನ ಅವರು ಯಾವ್ದೇ, ಈಗ ನೀವು ಕೇಳಿರ್ಬೋದು ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂದ್ರೆ ಅವ್ರು ಹೇಳ್ತಾರೆ 96 ಅಂತ ಹೇಳ್ಬೋದು, 97, 88. ಹೌದಾ? ಈ ರೀತಿ ಹೇಳ್ತಾರೆ. ಈಗ ಇದು ಏನಾಗಿದೆ, ಫ್ರಾಕ್ಷನ್ ಒಳಗಿದೆ. ಹೌದಾ? ಈ ಫ್ರಾಕ್ಷನ್ ಇದ್ದಿದ್ದನ್ನ ನಾನು ಏನ್ ಮಾಡ್ತೀನಿ, ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಮಾಡ್ತೇನೆ. I can convert it into percentage. Okay? 100. ಹೌದಾ? ಇಂಟು 100 ಮಾಡಿ ನಾವು ಸಿಂಪ್ಲಿಫೈ ಮಾಡಿದ್ವಿ ಅಂದ್ರ ನಮಗೆ ಈಸಿಲಿ ಫ್ರಾಕ್ಷನ್ ಇದ್ದು ಪರ್ಸೆಂಟೇಜ್ ಗೆ ಕನ್ವರ್ಟ್ ಆಗ್ತಿತ್ತು. ಓಕೆ? ಸೊ ಹಾಗಾದ್ರೆ 25 4 ಹೌದಾ? 25 ಕರೆಕ್ಟಾ? 25 25 625 ಇದೆ. ಓಕೆ? ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, 25 1 25 2 50 ಮತ್ತೆ 5 ಉಳಿತು. ಸೊ ಹಾಗಾಗಿ ಏನಾಯ್ತು, 25 2 50 ಆಯ್ತು. ಸೊ 550 ಡಿವೈಡ್ ಆಯ್ತು. ಈಗ 22 ಇಂಟು 4 ಮಾಡ್ರಿ ಎಷ್ಟಾಯ್ತು, 88% ಆಯ್ತು. 88% ಅಂತ ಆಯ್ತು. ಏನಾಯ್ತು ಈಗ ಹಾಗಾದ್ರೆ, ಒಂದು 10th ಒಂದು ಪರ್ಸೆಂಟೇಜ್. ಅಥವಾ ನೀವು 8 ತರ ತಗೋಬಹುದು. ಈಗ 9th ಹೋದ್ರಿ, ನಿಮಗೆ ಯಾವ ರೀತಿ ಬಹಳ ಜನ ಸ್ಟೂಡೆಂಟ್ಸ್ ಗೆ ಪರ್ಸೆಂಟೇಜ್ ಅನ್ನ ಯಾವ ರೀತಿ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಒಮ್ಮೆ ಸಡನ್ ಆಗಿ 10th ರಿಸಲ್ಟ್ ಬಂದ್ಬಿಟ್ಲೆ ಅವ್ರಿಗೆ ಯಾವ ರೀತಿ ಪರ್ಸೆಂಟೇಜ್ ಮಾಡ್ತಾರ ಅನ್ನೋದೇನೆ ಗೊತ್ತಾಗುದಿಲ್ಲ. ಹೌದಾ? ಹಾಗಾಗಿ ಈ ರೀತಿ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಟೋಟಲ್ ಮಾರ್ಕ್ಸ್ ಅನ್ನ ಕೆಳಗ್ ಬರುದು, ಆಫ್ 10 ಮಾರ್ಕ್ಸ್ ಅನ್ನ ಮೇಲ್ ಬರುದು, ಇಂಟು 100 ಮಾಡಿ ಸಿಂಪ್ಲಿಫೈ ಮಾಡಿದ್ರಿ ಅಂದ್ರ ನಮಗೆ ಎಕ್ಸಾಕ್ಟ್ ಪರ್ಸೆಂಟೇಜ್ ಗೊತ್ತಾಗ್ತೈತಿ. ಓಕೆ? ಅರ್ಥ ಆಯ್ತಾ? ಸೊ ಅದೇ ಪರ್ಸೆಂಟೇಜ್ ಅನ್ನ ಇಲ್ಲಿ ನಾವು ಇವತ್ತ ಕಲಿಯೋಣ ಅಂತ. ಓಕೆ? ಪರ್ಸೆಂಟೇಜ್. ಹೌದಾ? ಸೊ ಅಲ್ಲಿ ಏನಾಗಿತ್ತು ಹೇಳ್ರಿ, ಆರೆಂಜಸ್ ಮತ್ತೆ ಆಪಲ್ಸ್ ಇರುವಂತಹ ಒಂದು ಪರ್ಸೆಂಟೇಜ್ ರೇಷಿಯೋಸ್ ಅನ್ನ ಬರ್ದಿದ್ವಿ ನಾವು. ಹೌದಾ? ಇಲ್ಲಿ ಏನಾಗಿತ್ತು, ಆರೆಂಜಸ್ ಟು ಆಪಲ್ಸ್ ಅಂದ್ರೆ ಈ ರೀತಿ ಇತ್ತು. ಕರೆಕ್ಟಾ? ಆಮೇಲೆ ಆಪಲ್ಸ್ ಟು ಆರೆಂಜಸ್ ಇತ್ತಂದ್ರ ಈ ರೀತಿ ಇತ್ತು. ಕರೆಕ್ಟಾ? ಸೊ ಇದನ್ನ ಏನ್ ಮಾಡ್ತೇನೆ ನಾನು ಇವಾಗ ಹೇಳ್ರಿ, 1:4 ಅಂದ್ರೆ ಯಾವ ರೀತಿ ಬರಿಬೇಕು, ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ 1/4 ಅಂತ ಬರಿಬೇಕು. ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು ನಾನೀಗ, ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡ್ಬೇಕು. 100. ಓಕೆ? ಕರೆಕ್ಟಾ? ಸೊ ನೋಡ್ರಿ ಇಲ್ಲಿ ಎಷ್ಟಾಯ್ತು, ಎಷ್ಟಾಯ್ತು ನೋಡ್ರಿ. ಇದನ್ನ ಫಸ್ಟ್ ನಾನು ಏನ್ ಮಾಡ್ತೇನಂದ್ರ, ಮೊದ್ಲು ಅದೇ ಒಂದು ಟರ್ಮ್ ಒಳಗ ಇಡ್ತೀನಿ. ಅಂದ್ರೆ ನಿಮ್ಗೆ ಅರ್ಥ ಆಯ್ತೋ ಇಲ್ಲ ಗೊತ್ತಿಲ್ಲ. 5:25 ಅಂತ ಇಡ್ತೇನಿ. ಹೌದಾ? ಯಾಕಂದ್ರೆ 1/4 ಅನ್ನೋದು ನಮಗೆ 20 ಇಂದ ಕನ್ವರ್ಟ್ ಮಾಡಿದ್ವಿ. ಜಸ್ಟ್ ಇದನ್ನ ಏನ್ ಮಾಡ್ತೇನೆ ಹೇಳ್ರಿ, ಈಗ 5 ಇಂಟು 25 ಇದು ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಅನ್ನ ನಾನು ತಗೋಬೇಕು. 20 ಅನ್ನೋದು ಏನಾಯ್ತು ಹೇಳ್ರಿ, ಆರೆಂಜಸ್ ಗೆ ಆಯ್ತದು. ಬರೇ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಸಪರೇಟ್ ಒಂದೊಂದು
ಫ್ರೂಟ್ ಇದ್ದ ಪರ್ಸೆಂಟೇಜ್ ಅನ್ನ ತೆಗಿತಾ ಇದೀವಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಎಷ್ಟಿದಾವು 25 ಇದಾವು. ಅದ್ರೊಳಗ 5 ಆರೆಂಜಸ್ ಇರೋದ್ರಿಂದ 5 ಡಿವೈಡೆಡ್ ಬೈ 25 ಮಾಡಿದ್ವಿ. ಇದರ ನೆಕ್ಸ್ಟ್ ನಾನೀಗ ಏನ್ ಮಾಡ್ತೇನೆ 100 ಗೆ ಕನ್ವರ್ಟ್ ಮಾಡ್ತೀನಿ. ಅಂದ್ರ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅನ್ನ ನಾನು ಬರಿತಾ ಇದ್ದೀನಿ. ಓಕೆ, 25 1 ಜಾ 25 4 ಜಾ. ಓಕೆ, 5 into 4 is 20% ಆಯ್ತು. 20% ಎಷ್ಟಾಯ್ತು ಆರೆಂಜಸ್ ಇದೆ, ರೈಟ್? ಸೊ ಅದೇ ರೀತಿ ನಮ್ಗೆ ಏನಾಗಿದೆ ಆಪಲ್ಸ್ ಗಳು ಎಷ್ಟಿದಾವು 20 ಇದಾವ, ಹೌದಾ? ಔಟ್ ಆಫ್ 25 ಫ್ರೂಟ್ಸ್ 20 ಆಪಲ್ಸ್. ಓಕೆ, 20 ಆಪಲ್ಸ್ ಇದಾವು, 5 ಆರೆಂಜಸ್ ಇದಾವ. ಓಕೆ, 20 ಡಿವೈಡೆಡ್ ಬೈ 25 ಅಂತ ಇದೆ, ಹೌದಾ? ಈಗ ಇದನ್ನ ಏನ್ ಮಾಡ್ಬೇಕು ಹೇಳ್ರಿ, ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ ಒಳಗ ಬರಿಬೇಕು, ರೈಟ್? 20 divided by 25 into 100 ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಏನ್ ಮಾಡ್ಬೇಕು ಇಂಟು 100 ಮಾಡಿದ್ವಿ. ಓಕೆ, ಸೊ 25 1 ಜಾ 25 4 ಜಾ 20 into 4 is 80, ಹೌದಾ? 80%, ಕರೆಕ್ಟ್? ಹಾಗಾದ್ರೆ ಆಪಲ್ಸ್ ಗಳು 80% ಇದಾವು, ಆರೆಂಜಸ್ ಗಳು 20% ಇದಾವೆ, ಹೌದಾ? ನಾವು ರೇಷಿಯೋಸ್ ಅನ್ನ ಬರೀದೀವಿ, ಕಲ್ತೀವಿ. ಓಕೆ, ರೇಷಿಯೋಸ್ ಅಂದ್ರೆ ಏನು? ಕಂಪೇರಿಂಗ್ ದ ಟೂ ಕ್ವಾಂಟಿಟೀಸ್. ಟೂ ಕ್ವಾಂಟಿಟೀಸ್ ಯಾವ್ಯಾವ ಹೇಳ್ರಿ? ದೇ ಆರ್ ಯಾವ್ದು ಹೇಳ್ರಿ? ಒನ್ ಈಸ್ ಆರೆಂಜಸ್ ಅಂಡ್ ಅಂದರ್ ಒನ್ ಈಸ್ ಆಪಲ್ ಅಂತ ಇದಾವೆ. ಅವ್ನ ಕನ್ವರ್ಟ್ ಮಾಡಿದ್ವಿ ಫಸ್ಟ್ ರೇಷಿಯೋಸ್, ಇನ್ ಟರ್ಮ್ಸ್ ಆಫ್ ರೇಷಿಯೋಸ್. ನೆಕ್ಸ್ಟ್ ಅವ್ನ ಏನ್ ಮಾಡ್ಬೇಕು ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿದ್ವಿ, ಹೌದಾ? ಇಲ್ಲೇ ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ 5 ಇದಾವ್, ಅದ್ರೊಳಗ 5 ಆರೆಂಜಸ್ ಅದಾವ್, ಅದನ್ನ ಫ್ರಾಕ್ಷನ್ ಒಳಗ್ ಬರ್ಕೊಂಡ್ವಿ. ನೆಕ್ಸ್ಟ್ ಇಂಟು 100 ಮಾಡಿದ್ರೆ ಅದನ್ನ ಪರ್ಸೆಂಟೇಜ್ ಒಳಗ ಕನ್ವರ್ಟ್ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಬಂತ ಹೇಳ್ರಿ? 20 ಅಂತ ಬಂತು, ಕರೆಕ್ಟಾ? ನೆಕ್ಸ್ಟ್ 20 is to 25. Out of 25 fruits, they are ಇಲ್ಲಿ ಎಷ್ಟಿದಾವ್ 20 ಆಪಲ್ಸ್ ಇದಾವ್, ರೈಟ್? ಸೊ 20 ಅಂದ್ರೆ 20 divided by 25 into 100 ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? 80 ಬಂತು. ಇನ್ನೊಂದು ನಿಮಗೆ ಕ್ಲಾರಿಫಿಕೇಶನ್ ಅಂದ್ರ ಆ ಪರ್ಸೆಂಟೇಜ್ ಗಳು 2% ಕಂಪೇರಿಂಗ್ ದ ಟೂ ಕ್ವಾಂಟಿಟೀಸ್ ರೇಷಿಯೋಸ್ ಇದಾವ್, ಅವನ್ನ ನಾವು ಏನ್ ಮಾಡ್ತಾ ಇದೀವಿ ಹೇಳ್ರಿ? ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಒಳಗ ಕನ್ವರ್ಟ್ ಮಾಡ್ತಾ ಇದೀವಿ. ಅವಾಗ ನಮ್ಗೊಂದು ನಾವು ಮಾಡಿದಂತ ಒಂದು ಪ್ರಾಬ್ಲಮ್ಸ್ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಇವ್ನ 2 ಪ್ಲಸ್ ಮಾಡಿದ್ರೆ ನಮಗ್ 100 ಬರ್ಬೇಕು, ಹೌದಾ? ಇನ್ ಕೇಸ್ ಅದ್ 100 ಕಿಂತ ಜಾಸ್ತಿ ಬಂದಿತ್ತಂದ್ರ ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತ ನಾವು ಅನ್ಕೋಬೇಕು, ಹೌದಾ? ಈಗ ನೋಡ್ರಿ 80 + 20 is 100 ಅಂದ್ರೆ ನಾವು ಮಾಡಿದಂತ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸಮ್ ಟೈಮ್ ಜಾಸ್ತಿ ಅಥವಾ ಕಡಿಮೆ ಬಂತು ಅಂದ್ರೆ ನೀವ್ ಎಲ್ಲೋ ಏನೋ ಮಿಸ್ಟೇಕ್ ಮಾಡಿದಿರಿ ಅಂತ ಅರ್ಥ. ನೀವು ಮತ್ತೊಂದ್ಸಲ ಅದನ್ನ ರೀಟ್ರೈ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಇಲ್ಲೇ ರೇಷಿಯೋಸ್ ಮತ್ತ ಪರ್ಸೆಂಟೇಜ್ ಅನ್ನ ಕಲ್ತ್ರಿ. ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗೋಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೇನೆ ಹೇಳ್ರಿ, ಒಂದು ಸಿಮ್ಯುಲೇಷನ್ ಇದೆ, ಅದನ್ನ ತೋರಿಸಿ ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗೋಣ ಅಂತ. ಓಕೆ, ಹಾಗಾದ್ರೆ ಇದು ರೇಷಿಯೋಸ್ ಮತ್ತೆ ಪರ್ಸೆಂಟೇಜ್ ಅರ್ಥ ಆಯ್ತು. ಹಾಗಾಗಿ ದಸ್ ದ ಬಾಸ್ಕೆಟ್ ಹ್ಯಾಸ್ 20% ಆರೆಂಜಸ್ ಅಂಡ್ 80% ಆಪಲ್ಸ್ ಅನ್ನೋದು ನಾವು ಕಲ್ತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇಲ್ಲಿ ಸಿಮ್ಯುಲೇಷನ್ ಇದೆ ನೋಡ್ರಿ. ಹೌದಾ? ಇಲ್ಲಿ ಕಂಪೇರಿಂಗ್ ಆಪಲ್ಸ್ ಅಂಡ್ ಆರೆಂಜಸ್ ವಿತ್ ರೇಷಿಯೋಸ್ ಅಂತ ಇದೆ, ಹೌದಾ? ಕ್ರಿಯೇಟ್ ರೇಷಿಯೋಸ್ ಟು ಕಂಪೇರ್ ನಂಬರ್ಸ್ ಆಫ್ ಆಪಲ್ಸ್ ಅಂಡ್ ಆರೆಂಜಸ್ ಇನ್ ದಿಸ್ ಆಕ್ಟಿವಿಟಿ ಅಂತ ಇದೆ, ಹೌದಾ? ಸೊ ಇಲ್ಲಿ ಏನ್ ಮಾಡ್ಬೇಕು, ಇದೊಂದು ಬಾಕ್ಸ್ ಇದೆ, ಈ ಬಾಕ್ಸ್ ಒಳಗ ಸಮ್ ನಂಬರ್ ಆಫ್ ಫ್ರೂಟ್ಸ್ ಯಾವ್ಯಾವ ಇದಾವ್, ಸಮ್ ನಂಬರ್ ಆಫ್ ಆರೆಂಜಸ್ ಇದಾವ್, ಸಮ್ ನಂಬರ್ ಆಫ್ ಆಪಲ್ಸ್ ಇದಾವ್, ಹೌದಾ? ಇದ್ರದ ರೇಷಿಯೋಸ್ ಅನ್ನ ಯಾವ ರೀತಿ ಬರಿಬೇಕು, ನಾವು ಸ್ಟೆಪ್ ಬೈ ಸ್ಟೆಪ್ ಅವ್ರು ಏನ್ ಕೇಳಿದಾರ ಕ್ವಶನ್ ಅನ್ನ ಆನ್ಸರ್ ಮಾಡ್ತಾ ಹೋಗ್ಬೇಕು. ಅದ್ ತನ್ನ ತಾನ ರೇಷಿಯೋಸ್ ಅನ್ನ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ ಅವ್ರು ಏನ್ ಕೇಳ್ತಾ ಇದಾರು, ಹೌ ಮೆನಿ ಆಪಲ್ಸ್ ಆರ್ ಶೋನ್ ಅಂತ ಇದೆ. ಜಸ್ಟ್ ಈ ಬಾಕ್ಸ್ ಒಳಗ ಇಲ್ಲೇ ಕೌಂಟ್ ಮಾಡಿ ನಾವು ಆಪಲ್ಸ್ ಎಷ್ಟಿದಾವ ಅನ್ನೋದನ್ನ ಬರಿಬೇಕು. ಸೊ ಆಪಲ್ಸ್ ಎಷ್ಟಿದಾವ ನೋಡ್ರಿ, ಇಲ್ಲೇ ಗ್ರೀನ್ ಇರುವೆಲ್ಲ ಆಪಲ್ಸ್, ನಿಮ್ಗೆ ಸಿಂಬಲ್ ಗೊತ್ತಾಗಿದೆ, ಅದ್ರದ್ದು ಇಮೇಜಸ್ ಅನ್ನ ಕೊಟ್ಬಿಟ್ಟಿದ್ದಾರೆ, ಹೌದಾ? 1 2 3 4 5 ಅಂತ ಇದಾವ. ಹಾಗಾದ್ರೆ ನಾನು ಈ ಬಾಕ್ಸ್ ಒಳಗೆ ಏನ್ ಮಾಡ್ತೀನಿ, 5 ಅಂತ ಬರೀತೀನಿ. ಇಲ್ಲಿ ಕಾಣಿಸ್ತಾ ಇದೆ, ನಾನು ಕರೆಕ್ಟ್ ನಂಬರ್ ಹಾಕಿದೆ ಅಂದ್ರೆ ಇಲ್ಲಿ ರೈಟ್ ಮಾರ್ಕ್ ಬರ್ತಾ ಇದೆ, ಹೌದಾ? ನೀವ್ ಇಲ್ಲೇನ ಅರ್ಥ ಮಾಡ್ಕೋಬೇಕು. ಇನ್ ಕೇಸ್ ಸಮ್ ಟೈಮ್ ನಂಬರ್ಸ್ ಗಳನ್ನ ತಪ್ಪು ಹಾಕಿದ್ರಿ ಅಂದ್ರ
ಈಗ ಇಲ್ಲಿ ನೋಡ್ರಿ ರೈಟ್ ಮಾರ್ಕ್ ಬಂದಿದೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಲಿಕ್ಕೆ 4 ಅಂತ ಹಾಕ್ತೀನಿ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ, ಅದು ರಾಂಗ್ ಮಾರ್ಕ್ ಬರ್ತಾ ಇದೆ ನಮ್ಗೆ, ಹೌದಾ, ಇಂಟು ಮಾರ್ಕ್ ಬರ್ತಾ ಇದೆ. ಅವಾಗ ನಾವು ಅಂಡರ್ಸ್ಟುಡ್ ಮಾಡ್ಕೋಬೇಕು ನಮ್ದೆಲ್ಲೋ ಏನೋ ಕೌಂಟು ಮಿಸ್ ಆಗಿದೆ, ಹೌದಾ. ನಾವು ಮತ್ತೊಂದ್ಸಲ ಕೌಂಟ್ ಮಾಡಿ ಕರೆಕ್ಟ್ ನಂಬರ್ ಹಾಕಿದ್ವಿ ಅಂದ್ರೆ ಅದು ರೈಟ್ ಮಾರ್ಕ್ ಬರ್ತೈತಿ, ನೆಕ್ಸ್ಟ್ ಸ್ಟೆಪ್ಪಿಗೂ ಹೋಗ್ತೈತಿ. ಅರ್ಥ ಆಯ್ತಾ? ನೆಕ್ಸ್ಟ್, ಹೌ ಮೆನಿ ಆರೆಂಜಸ್ ಆರ್ ಶೋನ್ ಅಂತ ಇದೆ, ಹೌದಾ. ಹೌ ಮೆನಿ ಆರೆಂಜಸ್ ನೋಡ್ರಿ, 2 ಇಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20 21 23 sorry 22 23 24 25 and 26 27 ಅಂತ ಇದೆ, ಹೌದಾ. ಹಾಕ್ಲಾ, ನಾನು 27 ಅಂತ ಹಾಕ್ತೇನೆ ನೋಡಿ, ಹೌದಾ. ಕರೆಕ್ಟ್ ಬಂತು ಮಾರ್ಕ್ಸ್, ಹೌದಾ. ಹೌ ಮೆನಿ ಟೋಟಲ್ ಪೀಸಸ್ ಆಫ್ ಫ್ರೂಟ್ಸ್ ಆರ್ ದೇರ್ ಅಂತ ಇಲ್ಲಿ ಈ ಬಾಕ್ಸ್ ಒಳಗ ಒಟ್ಟು ಹಣ್ಣುಗಳು ಟೋಟಲ್ ಫ್ರೂಟ್ಸ್ ಎಷ್ಟಿದಾವು ಇಲ್ಲಿ ನೀವು ಕೌಂಟ್ ಮಾಡೋಕ್ಕಿಂತ ಇಲ್ಲಿ ನಿಮಗೆ ನಂಬರ್ಸ್ ಆಲ್ರೆಡಿ ಸಿಕ್ಬಿಟ್ಟಿದೆ, ಹೌದಾ. ಸೊ ಹಾಗಾದ್ರೆ 27 + 5 ಎಷ್ಟಾಯ್ತು? 27 + 5 is 32 ಅಂತ ಆಯ್ತು. ಓಕೆ, ಸೊ ಹಾಗಾದ್ರೆ ನಾವು ಈ 3 ಸ್ಟೆಪ್ಸ್ ಗಳನ್ನ ಕರೆಕ್ಟ್ ಮಾಡಿದ್ವಿ. ಯಾಕಂದ್ರೆ ಇಲ್ಲೇ ಕಾಣಿಸ್ತಾ ಇದೆ, ನಾ ಕರ್ಸರ್ ಪಾಯಿಂಟ್ ಅನ್ನ ಮೂವ್ ಮಾಡ್ತಾ ಇದ್ದೀನಿ, ಇಲ್ಲೆಲ್ಲ ನಮಗ ರೈಟ್ ಮಾರ್ಕ್ ಬಂದಿದಾವು. ಹಾಗಾಗಿ ನಾವು ಕರೆಕ್ಟ್ ಆಗಿ ಕೌಂಟ್ ಮಾಡಿದೀವಿ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬ್ಲೂ ಬಟನ್ ಕಾಣಿಸ್ತಾ ಇದೆ ನೋಡ್ರಿ, ಕಂಪೇರ್ ದ ರೇಷಿಯೋಸ್ ಅಂತ ಕ್ಲಿಕ್ ಮಾಡಿದೆ ಅಂದ್ರೆ ಅದು ಕಂಪೇರ್ ರೇಷಿಯೋಸ್ ಬರ್ತದೆ. ಓಕೆ, ಸೊ ನಾನ್ ನಿಮ್ಗೆ ಅವಾಗ ತೋರಿಸಿದೆಲ್ಲ ಬೋರ್ಡ್ ಮೇಲೆ ಏನ್ ಮಾಡಿ ತೋರಿಸಿದೆ ಅದೇ ನಿಮ್ಗೆ ಅಲ್ಲೇ ಸಿಮ್ಯುಲೇಷನ್ ಬರ್ತಾ ಇದೆ. ಓಕೆ, ದ ರೇಷಿಯೋ ಆಫ್ ಆರೆಂಜಸ್ ಟು ಆಪಲ್ಸ್. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಓಕೆ, ಸೊ ಅಲ್ಲಿ ಕಾಣಿಸ್ತಾ ಇದೆ ಆರೆಂಜಸ್ ಟು ಆಪಲ್ ಅಂತ ಇದೆ, ಅಲ್ಲಿ ಸೈಡಿಗೆ ಮತ್ತೆ ನೋಡ್ರಿ ದ ರೇಷಿಯೋಸ್ ಆಫ್ ಆಪಲ್ಸ್ ಟು ಆರೆಂಜಸ್ ಅಂತ ಇದೆ, ಹೌದಾ. ಸೊ ಹಾಗಾಗಿ ಇಲ್ಲ ನೋಡ್ರಿ, ನಾ ಈ ಸ್ಲೈಡ್ ಮೂವ್ ಮಾಡಿದ್ವಿ ಅಂದ್ರೆ ಆ ನಂಬರ್ಸ್ ಗಳು ತಂತಾನೆ ಬಂದ್ ಕೂಡ್ತಾವೆ ಇಲ್ಲಿ. ಓಕೆ, ಸೊ ನಾನು ಸ್ಲೈಡ್ ಅನ್ನ ಮೂವ್ ಮಾಡ್ತೇನೆ ನೋಡ್ರಿ, ಹೌದಾ. ಕಾಣಿಸ್ತಾ ಇದೆ ಅಲ್ಲೇ ನಂಬರ್ ಆಫ್ ಆರೆಂಜಸ್ ಬಂತು, ನಂಬರ್ ಆಫ್ ಆಪಲ್ಸ್ ಬಂತು. ಓಕೆ, ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಂಬರ್ ಆಫ್ ಆರೆಂಜಸ್ 27 ಇದಾವ್, ನಂಬರ್ ಆಫ್ ಆಪಲ್ಸ್ 5 ಇದಾವ್. ಇಲ್ಲೇ ನಂಬರ್ ಆಫ್ ಆಪಲ್ಸ್ 5, ನಂಬರ್ ಆಫ್ ಆರೆಂಜಸ್ 27. ಬಟ್ ಇಲ್ಲಿ ಏನಾಗಿದೆ, ಉಲ್ಟಾ ಪಲ್ಟಾ ಆಗಿದೆ. ಇಲ್ಲಿ ಕ್ವಶನ್ ಈ ರೀತಿ ಇದೆ, ಇಲ್ಲಿ ಕ್ವಶನ್ ಈ ರೀತಿ ಇದೆ. ಆಸ್ ಪರ್ ಕ್ವಶನ್ ಅಲ್ಲಿ ಏನಾಗಿದೆ, ನಂಬರ್ಸ್ ಗಳು ಕರೆಕ್ಟ್ ಆಗಿ ಬಂದ್ ಕೂತಿದೆ. ಓಕೆ, ಇಲ್ಲಿ ಆರೆಂಜಸ್ ಟು ಆಪಲ್ ಇರೋದ್ರಿಂದ ಆರೆಂಜ್ ಮೇಲೆ ಆಪಲ್ ಕೆಳಗೆ, ಇಲ್ಲಿ ಆಪಲ್ಸ್ ಟು ಆರೆಂಜಸ್ ಇರೋದ್ರಿಂದ 5/27 ಅಂತ ಬಂತು. ಓಕೆ, ಸೊ ಈಗ ಮತ್ತೆ ರೇಷಿಯೋಸ್ ಅನ್ನ ಕಂಪೇರ್ ಮಾಡ್ಬೇಕು. ಇವಾಗ ಏನ್ ಬಂತು, ದ ರೇಷಿಯೋ ಆಫ್ ಆರೆಂಜಸ್ ಟು ಟೋಟಲ್ ಫ್ರೂಟ್ ಅಂತ ಬಂತು. ಆರೆಂಜಸ್ ಟು ಆಪಲ್ ಬರ್ಲಿಲ್ಲ, ಇಲ್ಲಿ ಆರೆಂಜಸ್ ಟು ಟೋಟಲ್ ಫ್ರೂಟ್, ಆಪಲ್ಸ್ ಟು ಟೋಟಲ್ ಫ್ರೂಟ್ ಅಂತ ಬಂತು. ಓಕೆ, ಸೊ ನಾ ಮತ್ತೆ ಸ್ಲೈಡ್ ಅನ್ನ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಮೂವ್ ಮಾಡ್ತೀನಿ, ಅದು ತಂತಾನೆ ನಂಬರ್ಸ್ ಗಳು ಬಂದು ಅಲ್ಲೇ ಪ್ಲೇಸ್ ಗೆ ಬಂದು ಕೂಡ್ತಾವ. ಓಕೆ, ಯು ಕ್ಯಾನ್ ಸಿ ಹಿಯರ್. ಓಕೆ, ನಂಬರ್ ಆಫ್ ಫ್ರೂಟ್ಸ್, ನಂಬರ್ ಆಫ್ ಫ್ರೂಟ್ಸ್. ಓಕೆ, I hope all of you understand this simulation, okay, regarding the ratios. Okay, so ಮತ್ತೆ ನಾನು ಏನ್ ಮಾಡ್ಬೋದು ಹೇಳಿ, ಮತ್ತೊಂದು ಕ್ವಶನ್ ಅಂದ್ರೆ ನ್ಯೂ ನಂಬರ್ ಹೋದೆ ಅಂದ್ರೆ ಮತ್ತೆ ಬೇರೆ ನಂಬರ್ಸ್ ಗಳು ಬರ್ತವೆ. ಇದೊಂದು ಎಕ್ಸಾಂಪಲ್ ಅನ್ನ ನೋಡೋಣ ಅಂದ್ರೆ ನಿಮ್ಗೆ ಕ್ಲಾರಿಟಿ ಆಗುತ್ತೆ. ಹೌ ಮೆನಿ ಆಪಲ್ಸ್ ಆರ್ ಶೋನ್ ಅಂತ ಇದು, ಇಲ್ಲಿ ಆಪಲ್ಸ್ ಗಳು ಎಷ್ಟಿದಾವ ನೋಡ್ರಿ, 1 2 3 4 5 and 6 7 8 9 10 12 14 15 ಇದಾವ ನೋಡ್ರಿ, ಹೌದಾ. ಹೌದಾ, ಇಲ್ಲಿ ನೋಡ್ರಿ ರೈಟ್ ಮಾರ್ಕ್ ಬಂತು. ಓಕೆ, ನೆಕ್ಸ್ಟ್ ಆರೆಂಜಸ್ ಎಷ್ಟಿದಾವು, 3 4 5 6 7 8 9 10 11 12. ಹೌದಾ, ರೈಟ್ ಮಾರ್ಕ್ ಬಂತು. ಹೌ ಮೆನಿ ಟೋಟಲ್ ಪೀಸಸ್ ಆಫ್ ಫ್ರೂಟ್ಸ್ ಆರ್ ದೇರ್, 5 + 2 7 27 ಆಗತ್ತ ನೋಡ್ರಿ, ಹೌದಾ, 27. ಓಕೆ, ಕರೆಕ್ಟ್ ಇದೆ. ಇದೇ ರೀತಿ ನಮಗೆ ಎಕ್ಸಾಂಪಲ್ಸ್ ಇದು ಎರಡನೇ ಎಕ್ಸಾಂಪಲ್. ಮತ್ತೆ ಕಂಪೇರ್ ದ ರೇಷಿಯೋಸ್, ನಂಬರ್ ಆಫ್ ಆರೆಂಜಸ್, ನಂಬರ್ ಆಫ್ ಆಪಲ್ಸ್. 12/15 ಬರ್ತೈತಿ, ಒಂದು 15/12 ಬರ್ತೈತಿ ನೋಡ್ರಿ. ಇದನ್ನ ಕ್ಲಿಕ್ ಮಾಡ್ತೇನೆ ನೋಡ್ರಿ, ಹೌದಾ, ಕಾಣಿಸ್ತಾ ಇದೆ ಇಲ್ಲೇ. ನಾನು ಎಷ್ಟು ಫಾಸ್ಟ್ ಆಗಿ ಮೂವ್ ಮಾಡ್ತೇನೆ ಅಷ್ಟು ಫಾಸ್ಟ್ ಆಗಿ ಅವು ಬರ್ತಾ ಇದ್ದವು. ಅಥವಾ ಅದನ್ನ ನಾನು ಹಿಂದೆ ತಗೊಂಡೆ ಅಂದ್ರೆ ಅದು ನೋಡ್ರಿ ಅವು ತಮ್ಮ ಪ್ಲೇಸಿಗೆ ಬಂದ ಕೊಡ್ತು. ಕರೆಕ್ಟಾ, ಇವೇನಾಯ್ತು, ಜಸ್ಟ್ ಆರೆಂಜಸ್ ಟು ಆಪಲ್ ಆಯ್ತು. ಇನ್ನೊಂದು ಇಲ್ಲೇ ನಮಗೆ ಸ್ಲೈಡ್ ಇರ್ತೈತಿ, ದಟ್ ಈಸ್ ನಂಬರ್ ಆಫ್ ಆರೆಂಜಸ್ ಟು ಟೋಟಲ್ ಫ್ರೂಟ್ಸ್ ಅಂತ ಇರ್ತೈತಿ, ಹೌದಾ. ಇವಾಗ ಏನಾಯ್ತು, ಆರೆಂಜಸ್ ಎಷ್ಟಿದಾವ್ ಹೇಳ್ರಿ, 12 ಇದಾವು, ಟೋಟಲ್ ಫ್ರೂಟ್ಸ್ ಎಷ್ಟಿದಾವು, 27 ಇದಾವ್. ಹಾಗಾದ್ರೆ 12/27 1 ಬರ್ತೈತಿ,
ಆಪಲ್ಸ್ ಇಷ್ಟಿದು 15/27 ಅಂತ ಬರ್ತಿದ್ ನೋಡ್ರಿ. ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಕರೆಕ್ಟ್ ಹೌದಾ? ಸೊ ಓಕೆ, ಸೊ ದಿಸ್ ಇಸ್ ದ ಸಿಮ್ಯುಲೇಷನ್ ರಿಗಾರ್ಡಿಂಗ್ ದ ಯಾವ್ದು ಹೇಳ್ರಿ, ರೇಷಿಯೋಸ್, ಓನ್ಲಿ ರೇಷಿಯೋಸ್. ಆಮೇಲೆ ಇಲ್ಲೇ ಇನ್ನೂ ಒಂದು ನಿಮ್ಗ ಯಾವ್ದಿದೆ ಅಂದ್ರ ವರ್ಡ್ ವಾಲ್ ಟೈಪ್ ಒಂದ್ ಜಸ್ಟ್ 2 ಕ್ವಶನ್ಸ್ ಇದಾವ್. ಜಸ್ಟ್ ನಿಮ್ಗ ಇನ್ನೂ ಪರ್ಫೆಕ್ಟ್ ಆಗ್ತೀರಿ ಅನ್ನೋದಕ್ಕಷ್ಟೇ. ಓಕೆ ಹೌದಾ? ಅಲ್ಲಿ ನೋಡ್ರಿ, ವಾಟ್ ಈಸ್ ದ ರೇಷಿಯೋ ಆಫ್, ಅಲ್ಲೇ ರೆಡ್ ಬಾಕ್ಸ್ ಇದೆ, ಆಮೇಲೆ ಗ್ರೀನ್ ಟೈಪ್ ಒಂದು ಇನ್ನೊಂದು ಟೈಪ್ ಇಮೇಜಸ್ ಇದಾವೆ. ಅದಕ್ಕ ಏನಾಗಿದೆ, ರೇಷಿಯೋಸ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ನೋಡ್ರಿ ಇಲ್ಲಿ ಎಷ್ಟಿದಾವು, ರೆಡ್ ಎಷ್ಟಿದಾವು, 3, 6, 9, 12, 15 ಅಂತ ಇದಾವು. ಇವು 4, 8, 12, 16, ಇವು 20 ಇದಾವೆ. ಹಾಗಾದ್ರೆ 15:20 ಆಗತ್ತ ನೋಡ್ರಿ. 15:20 ಕರೆಕ್ಟಾ? ಕ್ಲಿಕ್ ಮಾಡ್ಲಿ ಇಲ್ಲಿ. ಹೌದಾ? ಆನ್ಸರ್ ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಆಪಲ್ ಮತ್ತು ಬನಾನಾಗಿರುವಂತಹ ರೇಷಿಯೋಸ್ ಅನ್ನ ಬರೀರಿ ಅಂತಾರೆ. ಆಪಲ್ ಎಷ್ಟಿದಾವ್ ನೋಡ್ರಿ, 4, 8, 10 ಇದಾವು. ಆಮೇಲೆ 2, 4, 6 ಇದಾವ. ಓಕೆ, ಸೊ ಅಲ್ಲಿ ಏನಾಗತ್ತೆ ಹೇಳ್ರಿ, ಈಗ ನಾನು ಇವೆರಡು ಆನ್ಸರ್ ಕರೆಕ್ಟ್ ಬರ್ತಾವ ನೋಡ್ರಿ. ನನ್ಗೀಗ 10:6 ಅಂತ ಹಾಕ್ತೇನೆ ನಾನು. ಹೌದಾ? ಎರಡು ಆನ್ಸರು ಕರೆಕ್ಟ್ ಇದಾವ. ಸೊ ಅಲ್ಲಿ ಏನಾಯ್ತು ಹಾಗಾದ್ರೆ, ದಿಸ್ ಇಸ್ ದ ಸಿಮ್ಯುಲೇಷನ್. ಅಲ್ಲಿ ಒಂದು ಎರಡನೇ ಆಕ್ಟಿವಿಟಿ ಒಳಗೆ ಏನಾಗಿತ್ತು ಹೇಳ್ರಿ, ನಮ್ಗ 10 ಏನಿದವು ಆಪಲ್ಸ್ ಇದ್ವು, ಆಮೇಲೆ 6 ಬನಾನಾಸ್ ಇದ್ವು. ಹೌದಾ? ನಿಮಗ ಈ ಬಾಕ್ಸ್ ಕರೆಕ್ಟ್ ಅಂತ ಕೊಟ್ರು ಅವರು. ಈ ಬಾಕ್ಸ್, ಇನ್ನೊಂದು ಬಾಕ್ಸ್ ಇತ್ತು ನೋಡ್ರಿ, ಈ ಸೈಡ್ ಇತ್ತು ಬಾಕ್ಸ್. ಹೌದಾ? ಅದು 5:3 ಅಂತ ಇತ್ತು. ಇಲ್ಲಿ ಏನಾಗಿರ್ಬೋದು, ಇದಕ್ಕೂ ರೈಟ್ ಮಾರ್ಕ್ ಬಂತು ನಮ್ಗ, ಇದಕ್ಕೂ ರೈಟ್ ಮಾರ್ಕ್ ಬಂತು. ಇದು ಆಕ್ಚುಲ್ ನಿಮ್ದ ಡೈರೆಕ್ಟ್ ಆನ್ಸರ್ ಇಟ್ಟಿರ್ತೀರಿ. ಇಲ್ಲಿಂದ ನೀವ್ ಏನ್ ಮಾಡ್ಬೇಕು, ಇದನ್ನ ಸಿಂಪ್ಲಿಫೈ ಮಾಡಿದಾರ. ಹೌದಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಮ್ ಟೈಮ್ ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದ್ವು ಅಂತಂದ್ರ, ಹೌದಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದಾಗ ನಿಮಗ ಆನ್ಸರ್ ಇಷ್ಟೇ ಗೊತ್ತಿರ್ತೈತಿ, ಬಟ್ ಇದು ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಇರುವುದಿಲ್ಲ, ಇದಿರ್ತೈತಿ. ಅವಾಗ ನಿಮಗ್ ಕನ್ಫ್ಯೂಸ್ ಆಗ್ತೈತಿ, ನಾನ್ ಮಾಡಿದಂತ ಆನ್ಸರು ತಪ್ಪಾಗಿದೆ ಏನೋ ಅಂತ. ಇಲ್ಲ, ಅಲ್ಲೇ ನೀವ್ ಏನ್ ಅನ್ಕೋಬೇಕಂದ್ರೆ, ಮೇ ಬಿ ಇದನ್ನ ಸಿಂಪ್ಲಿಫೈ ಮಾಡಿರ್ಬೇಕು. ಹೌದಾ? ಇದನ್ನ ಸಿಂಪ್ಲಿಫೈ ಮಾಡಿ ಯಾವ್ದಿರ್ಬೇಕು, 10 ಮತ್ತು 6 ಅನ್ನೋದು ಒಂದೇ ಟೇಬಲ್ ಒಳಗ್ ಬರ್ತೈತಿ, ದಟ್ ಈಸ್ 2. ಹೌದಾ? 2 ಅದು ಎರಡನೇ ಟೇಬಲ್ ಒಳಗ್ ಬರ್ತೈತಿ. ಯಾಕೆ? 2 5s 2 3s. ಅವಾಗ ನಮ್ಗೆ ಇದೇನಾಯ್ತು, 5:3 ಅನ್ನುವಂತ ಆನ್ಸರು ನಮಗ್ ಕರೆಕ್ಟ್. 10:6 ಅನ್ನೋದು ನಮಗ ಆ ಆನ್ಸರ್ ಕೂಡ ನಮಗ ಕರೆಕ್ಟ್ ಆಗ್ತೈತಿ. ಸ್ವಲ್ಪ ಅದನ್ನ ನೀವು ನೋಡ್ಬೇಕು. ಇದೇ ಆನ್ಸರ್ ಇತ್ತು, ಓಕೆ. ಇನ್ ಕೇಸ್ ಇದಿಲ್ಲ, ಬೇರೆ ಆನ್ಸರ್ ಇತ್ತಂದ್ರ ಅವಾಗ ನೀವು ಅನ್ಕೋಬೇಕು, ಮೇ ಬಿ ಇದನ್ನ ಸಿಂಪ್ಲಿಫೈ ಮಾಡಿರಬಹುದು ಅಂತ ಹೇಳಿ. ಓಕೆ, ಸೊ ಆಯ್ತಾ? ಇದು ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ratios and percentage concept. Okay, next we are going to solve the exercise 7.1. okay, exercise 7.1 ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಅನ್ನು ಓದೋಣ ಅಂತ. ಫೈಂಡ್ ದ ರೇಷಿಯೋ ಆಫ್ ದ ಫಾಲೋವಿಂಗ್ ಅಂತ ಇದೆ. ಹೌದಾ? ಫಸ್ಟ್ ಏನಿದೆ, ಫಸ್ಟ್ ಮೇನ್ ಒಳಗ ಎ ಅಂತ ಇದೆ. ಹೌದಾ? ಫೈಂಡ್ ದ ರೇಷಿಯೋ ಆಫ್ ದ ಫಾಲೋವಿಂಗ್. ಫಸ್ಟ್ ಏನಿದೆ, ಸ್ಪೀಡ್ ಆಫ್ ಸೈಕಲ್ 15 km/h ಟು ಸ್ಪೀಡ್ ಆಫ್ ಸ್ಕೂಟರ್ 30 km/h ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ಸ್ಪೀಡ್ ಆಫ್ ಸೈಕಲ್, ಸ್ಪೀಡ್ ಆಫ್ ಸೈಕಲ್ ಹೌದಾ, ಎಷ್ಟಿದೆ, 15 km/h ಅಂತ ಇದೆ. ಅಂದ್ರೆ 1 ಗಂಟೆಗೆ 15 ಕಿಲೋಮೀಟರ್ ಹೋಗ್ತಿತ್ತದು. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲೇ, ಸ್ಪೀಡ್ ಆಫ್ ಸ್ಕೂಟರ್ 30 km/h 30 km/h ಅಂತ ಇದೆ. ಹಾಗಾದ್ರೆ ಈ ಸೈಕಲ್ ಮತ್ತೆ ಸ್ಕೂಟರ್ಗೆ ಇರುವಂತಹ ಒಂದು ರೇಷಿಯೋಸ್ ಅನ್ನ ನಾವು ಬರಿಬೇಕು. ಅದಕ್ಕೆ ಅವರು ಫೈಂಡ್ ದ ರೇಷಿಯೋಸ್ ಆಫ್ ದ ಫಾಲೋವಿಂಗ್. ಫಸ್ಟ್ ನಾನು ಏನ್ ಹೇಳೋದಂದ್ರ, ಈ ರೀತಿ ಕ್ವಶನ್ ಜನರಲ್ ಆಗಿ ಕೊಟ್ಟಾಗ ಅದರದ್ದು ಮೆಜರ್ಮೆಂಟು,
ಹೌದಾ, ಅದನ್ನ ಯಾವ ಏನಂತೀರಿ ಅದಕ್ಕೆ ಅಳತೆ. ಹೌದಾ, ಆ ಮೆಜರ್ಮೆಂಟ್ ಒಂದೇ ಕ್ವಾಂಟಿಟಿ ಒಳಗೆ ಅದಾವೋ ಇಲ್ಲೋ ಅಂತ ಹೇಳಿ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಇದು ಕೂಡ ಕಿಲೋಮೀಟರ್ ಪರ್ ಆರ್ ಆಗಿದೆ, ಇದು ಕೂಡ ಕಿಲೋಮೀಟರ್ ಪರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸಮ್ ಟೈಮ್ ಈಗ ನೆಕ್ಸ್ಟ್ ಕ್ವಶನ್ ಅದೇ ಇದೆ ನಿಮ್ಗೆ, ಇದನ್ನ ಕಿಲೋಮೀಟರ್ ಒಳಗ್ ಕೊಡ್ತಿರ್ತಾರೋ, ಇದನ್ನ ಮೀಟರ್ ಒಳಗ್ ಕೊಡ್ತಿರ್ತಾರ. ಆ ಟೈಮ್ ಅಲ್ಲಿ ನಮ್ಗ ಡೈರೆಕ್ಟ್ ಆಗಿ ರೇಷಿಯೋಸ್ ಅನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹೌದಾ, ಸೊ ನಾವೇನ್ ಮಾಡ್ಬೇಕು, ಎರಡು ಅನ್ನ ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟು ಸೇಮ್ ಕ್ವಾಂಟಿಟೀಸ್. ಕಿಲೋಮೀಟರ್ ಇದ್ರೆ ಕಿಲೋಮೀಟರ್ ಒಳಗ, ಮೀಟರ್ ಒಳಗಿದ್ರ ಎರಡೂನು ಮೀಟರ್ ಒಳಗ ಕನ್ವರ್ಟ್ ಮಾಡ್ಬೇಕು. ಈಗ ಫಸ್ಟ್ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಏನ್ ಮಾಡ್ತೇನೆ, ಸೈಕಲ್ ಮತ್ತೆ ಸ್ಕೂಟರ್ಗೆ ಇರುವಂತಹ ರೇಷಿಯೋಸ್ ಅನ್ನ ಬರೀತಾ ಇದ್ದೀನಿ. ದಟ್ ಈಸ್ 15:30. 15:30 ಅಂತ ಇದೆ. ಸೊ ನೀವು ಜಸ್ಟ್ ಇದನ್ನ ಇನ್ನೂ ಸಿಂಪ್ಲಿಫೈ ಇಷ್ಟೇ ಬರೆದ್ರು ಓಕೆ. ಹೌದಾ, ನೀವು ಬರ್ತಿತ್ತು ಅಂದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ರಿ. 15 1 15 2. ಸೊ ಹಾಗಾಗಿ 1:2. ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ 1:2 ಅನ್ನೋದು ಸ್ಪೀಡ್ ಆಫ್ ಸೈಕಲ್ ಅಂಡ್ ಸ್ಪೀಡ್ ಆಫ್ ಸ್ಕೂಟರ್, ರೇಷಿಯೋಸ್ ಆಫ್ ಸ್ಪೀಡ್ ಆಫ್ ಸೈಕಲ್ ಟು ಸ್ಪೀಡ್ ಆಫ್ ಸ್ಕೂಟರ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ 1:2. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸೆಕೆಂಡ್ ಕ್ವಶನ್ ಏನಿದೆ, 5 ಮೀಟರ್ ಟು 10 ಕಿಲೋಮೀಟರ್ ಅಂತ ಇದೆ. ಹೇಳಿದೆಲ್ಲ ನಾನು ನಿಮ್ಗ, ಎರಡೂದು ಮೆಜರ್ಮೆಂಟ್ ಒಂದೇ ಸೇಮ್ ಕ್ವಾಂಟಿಟಿ ಒಳಗೆ ಅದಾವಿಲ್ಲೋ ಅಂತ ಹೇಳಿ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಇದು ನೋಡ್ರಿ ಕಿಲೋಮೀಟರ್ ಒಳಗಿದೆ, ಇದು ಮೀಟರ್ ಒಳಗಿದೆ. ಅರ್ಥ ಆಯ್ತಾ ಇದು? ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ 5 ಮೀಟರ್ ಅನ್ನ ಆಸ್ ಇಟ್ ಈಸ್ ಇಡ್ತೇನಿ. ಓಕೆ, ಸೊ 1000 ಮೀಟರ್ ಇಂಟು 1 ಕಿಲೋಮೀಟರ್. 1 ಕಿಲೋಮೀಟರ್ಗೆ ಎಷ್ಟಾಗತ್ ನಮಗ್ ಹಾಗಾದ್ರೆ 1000 ಮೀಟರ್. ಇವು ಮೆಜರ್ಮೆಂಟ್ ಗೊತ್ತಿರ್ಬೋದಲ್ಲ ನಿಮ್ಗ. ಹಾಗಾಗಿ ಈ ಕಿಲೋಮೀಟರ್ ಇದ್ದಿದ್ದನ್ನ ನಾನು ಏನ್ ಮಾಡ್ತೇನೆ, ಮೀಟರ್ ಒಳಗ ಕನ್ವರ್ಟ್ ಮಾಡ್ತೇನೆ. ಹಾಗಾದ್ರೆ 10 ಇಂಟು 1000 ಮಾಡ್ರಿ, ಎಷ್ಟಾಯ್ತು? 10,000 ಆಯ್ತು. ಓಕೆ, 10,000 ಆಯ್ತು. ಓಕೆ, ಸೊ 5 ಮೀಟರ್ ಟು 10,000 ಮೀಟರ್. ಹೇಳಿದ್ನಲ್ಲ ನಿಮ್ಗ, ಅಲ್ಲೇ ಫಸ್ಟ್ ಕ್ವಶನ್ ಒಳಗೆ ಎರಡೂ ಕ್ವಾಂಟಿಟಿ ಸೇಮ್ ಮೆಜರ್ಮೆಂಟ್ ಒಳಗಿತ್ತು, ಕಿಲೋಮೀಟರ್ ಪರ್ ಆರ್. ಬಟ್ ಇಲ್ಲಿ ಏನಾಗಿದೆ, ಈ ಒಂದು ಮೀಟರ್ ಒಳಗಿದೆ, ಒಂದು ಕಿಲೋಮೀಟರ್ ಒಳಗಿದೆ. ಸೊ ನಾವೀಗ ಇದನ್ನ ಮೀಟರ್ ಟು ಇದನ್ನ ಕಿಲೋಮೀಟರ್ಗೆ, ಅಥವಾ ಇದನ್ನ ಎರಡು ನಾನು ಏನ್ ಮಾಡಿದೆ, ಈಗ ಮೀಟರ್ ಒಳಗೆ ಕನ್ವರ್ಟ್ ಮಾಡಿದೆ. ಈಗ ಏನು ಪ್ರಾಬ್ಲಮ್ ಇಲ್ಲ. ಹೌದಾ, ಈಸಿಲಿ ನಾವು ಬರೀಬಹುದು. ಬಟ್ ಒಮ್ಮೆ ಈ ರೀತಿ ಎರಡನ್ನೂ ನಾವೇನ್ ಮಾಡ್ಬೋದು, ಕಿಲೋಮೀಟರ್ಗೆರ ಎರಡು ಕನ್ವರ್ಟ್ ಮಾಡ್ರಿ, ಅಥವಾ ಮೀಟರ್ಗೆರ ಕನ್ವರ್ಟ್ ಮಾಡ್ರಿ. ಓಕೆ, ಸೊ ಏನಾಯ್ತು, 5 ಮೀಟರ್ ಆಯ್ತು, 10,000 ಮೀಟರ್ ಆಯ್ತು. ಓಕೆ, ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ನಾನು. 5 1 5 2 0 0 0. ಹಾಗಾದ್ರೆ ಅನುಪಾತ ಎಷ್ಟು ಬಂತು? 1:2000. 2000 ಅಂತ ಬಂತು. ಹೌದಾ, ಇದನ್ನೇನ್ ಮಾಡಿದ್ರು, 5 ಮೀಟರ್ ಟು 10 ಕಿಲೋಮೀಟರ್ ಅನ್ನ ಇನ್ ಟರ್ಮ್ಸ್ ಆಫ್ ರೇಷಿಯೋಸ್ ಒಳಗ್ ಬರೆದಾಗ ಅದೇನ್ ಬಂತು, ವಾಟ್ ವಿ ಗೆಟ್ 1:2000 ಅಂತ ಬಂತು. ಅರ್ಥ ಆಯ್ತಾ ಇದು? ನೆಕ್ಸ್ಟ್, ಈಗ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಸಮ್ ಟೈಮ್ ಕ್ವಶನ್ ಬರ್ಬಹುದು. ಹೌದಾ, ಸೊ ಈಗ ಏನಾಯ್ತು, ಇದನ್ನ ಮೀಟರ್ ಒಳಗ್ ಕನ್ವರ್ಟ್ ಮಾಡಿದೇನ. ಓಕೆ, ಸೊ ಇದನ್ನ ನನ್ನ ಎರಡೂ ಸೇರಿ ನಾನು ಏನ್ ಮಾಡ್ತೀನಿ, ಈಗ ಕಿಲೋಮೀಟರ್ ಒಳಗ್ ಕನ್ವರ್ಟ್ ಮಾಡ್ತೇನೆ. ಈಗ ಏನಾಯ್ತು, ಕಿಲೋಮೀಟರ್ ಆಸ್ ಇಟ್ ಈಸ್ ಇರ್ಲಿ. ಹೌದಾ, ಈಗ ಕಿಲೋಮೀಟರ್ ಟು ಮೀಟರ್ ಕನ್ವರ್ಟ್ ಮಾಡಕ 1000 ಇಲ್ಲೇ ಇಂಟು ಮಾಡಿದ್ವಿ. ಬಟ್ ಇಲ್ಲೇ ಮೀಟರ್ ಟು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಾನು 1000 ಡಿವೈಡೆಡ್ ಬೈ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಈಗ ಎಷ್ಟು ಬಂತದು, 0.005 ಬಂತು, ಇಷ್ಟು 10 ಕಿಲೋಮೀಟರ್ ಅಂತ ಬಂತು. ಹೌದಾ, 0.005 ಕಿಲೋಮೀಟರ್ ಇಷ್ಟು 10 ಕಿಲೋಮೀಟರ್. ಇಲ್ಲಿ ಎರಡು ಕ್ವಾಂಟಿಟಿ ಮೀಟರ್ ಒಳಗಿದಾವ, ಇಲ್ಲಿ ಎರಡು ಕ್ವಾಂಟಿಟಿ ಕಿಲೋಮೀಟರ್ ಒಳಗಿದಾವ. ಹೌದಾ, ಸೊ ಹಾಗಾಗಿ ನೋಡಿ ಏನಾಯ್ತಿದು, ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಜಸ್ಟ್ ನಿಮ್ಗೆ ಇಲ್ಲೇ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರುದಿಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ಫ್ರಾಕ್ಷನ್ ಒಳಗ್ ಬರ್ಕೋತೇನೆ ನಾನು. 0.005 ಡಿವೈಡೆಡ್ ಬೈ 10 ಅಂತ ಬರದೆ. ಸೊ ಇದನ್ನ ಯಾವ ರೀತಿ ಬರೀತೆ ನೋಡ್ರಿ, 5 ಡಿವೈಡೆಡ್ ಬೈ, ಇಲ್ಲೇ ಈ ಪಾಯಿಂಟ್ ಅನ್ನ ಇಲ್ಲೇ 3 ಡಿಜಿಟ್ ನಾನು ಈ ಕಡೆ ಸರ್ಸಿದೆ ಅಂದ್ರೆ ಆಟೋಮೆಟಿಕ್ಲಿ ನಾನು ಏನ್ ಮಾಡ್ಬೇಕು, ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಐ ಕ್ಯಾನ್ ರೈಟ್ 3 zeros ಎಕ್ಸ್ಟ್ರಾ ಹಿಯರ್. ಓಕೆ, ಸೊ 1 ಅಂತೂ ಆಲ್ರೆಡಿ ಇದೆ, ನಾನು ಮತ್ತೆ 1 2 3
ಕರೆಕ್ಟಾ? ಸೊ ಈಗ ಏನಾಯ್ತು, 5 1s 5 2s 0 0 0 ಅಂತ ಆಯ್ತು. ಹಾಗಾದ್ರೆ ಏನಾಯ್ತು, ಮತ್ತೆ ಅಗೇನ್ ಸೇಮ್ ಆನ್ಸರ್ ಬಂತು ನಂಗೆ, 1:2000. ಸೊ ದಿಸ್ ಇಸ್ ದ ಎರಡು ಕಡೆ ನಾನು ನಿಮ್ಗೆ ಆನ್ಸರ್ ಅನ್ನ ಮಾಡಿಕೊಟ್ಟೆ. ಇದು ಎರಡನ್ನ ಮೀಟರ್ ಒಳಗೆ ಕನ್ವರ್ಟ್ ಮಾಡಿದ್ರು ಅದೇ ಆನ್ಸರ್ ಬಂತು, ಎರಡನ್ನು ಕಿಲೋಮೀಟರ್ ಒಳಗೆ ಕನ್ವರ್ಟ್ ಮಾಡಿದ್ರು ಅದೇ ಆನ್ಸರ್ ಬಂತು. ಓಕೆ, ಸೊ ಇದೇನಾಗುತ್ತೆ ನಿಮ್ಗೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಎರಡನ್ನು ನೀವು ಒಂದೇ ಕ್ವಾಂಟಿಟಿ ಒಳಗೆ ಕನ್ವರ್ಟ್ ಮಾಡ್ಬೇಕು. ಓಕೆ, ಸೊ ಇದ್ರೊಳಗೆ ಇನ್ನೂ ಒಂದಿಷ್ಟು ಎಕ್ಸರ್ಸೈಸ್ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ಎಕ್ಸರ್ಸೈಸ್ ಇದಾವೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಈ ಎಕ್ಸರ್ಸೈಸ್ ಅನ್ನ ಕಂಟಿನ್ಯೂ ಮಾಡೋಣ. I hope all of you understand the today's session, and also I will continue in next class with the exercise 7.1. Thank you. Jai Hind, Jai Karnataka Mate, Jai Vidya Shakti. Thank you once again.